ಆಲ್ರೆಡಿ ಬಾಕ್ಸಸ್ ನೆನ್ನೆ ಬುಕಿಂಗ್ ಆಗಿರೋವೆಲ್ಲ ಪ್ಯಾಕಿಂಗ್ ಮಾಡಿ ರೆಡಿಯಾಗಿ ಇಟ್ಕೊಂಡಿದ್ದೀವಿ. ಈಗ ತಗೊಂಡೋಗಿ ಕಾರಲ್ಲಿ ತಗೊಂಡೋಗಿ ನಾವು ಕೊರಿಯರ್ ಆಫೀಸ್ಗೆ ಆಗಬೇಕು. ಕೊರಿಯರ್ ಆಫೀಸ್ಗೆ ಫೀಡರ್ಸ್ ಡ್ರಿಂಕರ್ಸ್ ಆರ್ಡರ್ ಮಾಡಿದ್ದೀವಿ ಕಂಪ್ನಿಯಿಂದ ಡೈರೆಕ್ಟಾಗಿ. ಬಂದಿದ್ದಾವೆ ಇವಾಗ ಏನಕ್ಕಂದರೆ ನಾವು ತರಿಸಿದ್ದು ಬೇಬಿ ಚಿಕ್ಕ ಫೀಡರು ಡ್ರಿಂಕರ್ ಎರಡೂ ತರಿಸಿದ್ದೀವಿ. ಇದ್ರ ಜೊತೆಗೆ ಇದು ಎಲೆಕ್ಟ್ರಿಕ್ ಬ್ರೂಡರ್ ಕೂಡ ಬರ್ತಾ ಇದೆ ಸರ್. ಕಂಪ್ನಿನಲ್ಲಿ ಕಡಿಮೆ ರೇಟ್ಗೆ ಮಾತಾಡಿದ್ದೀವಿ. ನಮ್ಮ ರೈತರೆಲ್ಲ ಇದ್ದಾರೆ, ಅವ್ರಿಗೆಲ್ಲ ಬೇಕಾಗುತ್ತೆ, ನೀವು ನಮಗೆ ಪ್ರೊವೈಡ್ ಮಾಡಿ ನಾವು ಅವ್ರಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಇವಾಗ ನಾವೇದ್ರೆ ನೈಲಾನ್ ಮಿಷನ್ ಅಂದರೆ ಯಾವ ಥರ ಕೊಡ್ತಾ ಇದೀವೋ ಆ ಥರ ಬ್ರೂಡರ್ ಕೂಡ ಕೊಡೋಣ ಅನ್ಕೊತಾ ಇದ್ದೀವಿ ರೈತರಿಗೆ. ಫೈನಲಿ ನಾವು ಹೋಗ್ಬಿಟ್ಟು ವಿಆರ್ಆರಲ್ಲಿ ಬ್ರೂಡರು ಡ್ರಿಂಕರ್ ಎರಡು ತೊಗೊಂಡ್ಬಂದು ಸರ್ ಸಿಕ್ಕಿದೆ, ಬಂದಿದೆ. ಅದು ಮುಟ್ಕೊತಾ ಇದ್ರೇ ಪ್ರೀಮಿಯಂ ಫೀಲ್ ಆಗ್ತಾಯಿದೆ, ಚೆನ್ನಾಗಿದೆ ಅನ್ನೋದು. ಎಷ್ಟು ಕ್ವಾಲಿಟಿ, ಎಷ್ಟು ಸ್ಟ್ರಾಂಗ್, ಅಸಲು ಹೋಗೋ ಚಾನ್ಸಸ್ಸೇ ಇಲ್ಲ. ನಾವು ಅಮೆಝಾನಲ್ಲಿ ತರಿಸಿದ್ರೆ ಇಷ್ಟು ಕ್ವಾಲಿಟಿ ಬರೋಲ್ಲ ಸರ್ ಇದು. ಅದರಲ್ಲೆಲ್ಲ ಮೆತ್ತಗಿರುತ್ತೆ, ಇದು ಒಳ್ಳೆ ಪ್ಲಾಸ್ಟಿಕ್ ಆಗಿದೆ, ಚೆನ್ನಾಗಿದೆ ನೋಡಿ. ಈ ಥರ ಇಟ್ಕೊಂಡು ನೋಡಿ ಲಾಕ್ಸ್ ಇರುತ್ತೆ. ಫಸ್ಟ್ ವಾಟರ್ ಫುಲ್ಲು ತುಂಬಿಸ್ಬಿಟ್ಟು ರಿವರ್ಸ್ ಇಟ್ಕೊಂಡು ನೋಡಿ ಹಿಂಗೆ ಇಟ್ಕೊಳ್ಳೋದು. ಇಲ್ಲಿ ಲಾಕಿಂಗ್ ಇರುತ್ತೆ ನೋಡಿ, ಈ ಥರ ತಿರುಗಿಸ್ಬಿಡೋದು ಅಷ್ಟೇ. ಇದಕ್ಕೆ ಫುಲ್ಲು ಲಾಕ್ ಆಗಿಬಿಡುತ್ತೆ. ಹಿಂಗಿರೋದನ್ನ ವಾಟರ್ ಹಿಂಗೆ ತಿರುಗಿಸ್ಬಿಟ್ರೆ ನಮಗೆ ಫುಲ್ ಆಫ್ ವಾಟರ್ ಇಟ್ಕೊಳ್ಳೋದು, ಮರಿಗಳ ಹತ್ರ ಇಟ್ಕೊಳ್ಳೋದು. ಹಾಯ್ ಸರ್, ಎಲ್ಲರಿಗೂ ನಮಸ್ಕಾರ. ಈಗ ನಾನು ಕೊರಿಯರ್ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ಬಾಕ್ಸಸ್ ನೆನ್ನೆ ಬುಕಿಂಗ್ ಆಗಿರೋವೆಲ್ಲ ಪ್ಯಾಕಿಂಗ್ ಮಾಡಿ ರೆಡಿಯಾಗಿ ಇಟ್ಕೊಂಡಿದ್ದೀವಿ. ಈಗ ತಗೊಂಡೋಗಿ ಕಾರಲ್ಲಿ ತಗೊಂಡೋಗಿ ನಾವು ಕೊರಿಯರ್ ಆಫೀಸ್ಗೆ ಆಗಬೇಕು. ಇನ್ನೊಂದು ವಿಷಯ ಏನಂದರೆ, ಈಗ ಇದು ಬಂದಿದೆ ಸರ್, ಇಲ್ಲಿ ಕೊರಿಯರ್ ಆಫೀಸ್ಗೆ ಫೀಡರ್ಸು ಡ್ರಿಂಕರ್ಸ್ ಆರ್ಡರ್ ಮಾಡಿದ್ದೀವಿ ಕಂಪ್ನಿಯಿಂದ ಡೈರೆಕ್ಟಾಗಿ. ಬಂದಿದ್ದಾವೆ ಇವಾಗ ಏನಕ್ಕಂದರೆ ನಾವು ತರಿಸಿದ್ದು ಬೇಬಿ ಚಿಕ್ಕ ಫೀಡರು ಡ್ರಿಂಕರ್ ಎರಡೂ ತರಿಸಿದ್ದೀವಿ. ಏನಕ್ಕೆ ತರಿಸಿದ್ದು, ಇವಾಗ ನೀವು ನಮ್ಮ ಹತ್ರ ಇಂಕ್ಯುಬೇಟರ್ ತಗೊಂಡಾಗೆ ಸಿಗೋದಿಲ್ಲ, ಲೋಕಲಲ್ಲಿ ಕಷ್ಟ ಆಗುತ್ತೆ. ಕೆಲವರಿಗೆ ಅಮೆಝಾನಲ್ಲಿ ಬುಕ್ ಮಾಡೋಕ್ಕೆ ಬರಲ್ಲ, ಬಂದ್ರೇನು ಮರ್ತೋಗ್ತಾರೆ, ಇಲ್ಲ ಟೈಮ್ ಸರಿಯಾಗಿ ಸಿಗೋಲ್ಲ. ಮರಿಗಳು ಕೆಲವರು ತಟ್ಟೆನಲ್ಲೆಲ್ಲ ಫೀಡ್ ಹಾಕ್ಬಿಟ್ಟು ಅದರೆಲ್ಲ ಹಾಕಿ ಸಾಕ್ಕೊತಾ ಇದ್ದಾರೆ. ಅವ್ರಿಗೆಲ್ಲನೂ ಸ್ವಲ್ಪ ತೊಂದರೆನೇ ಆಗುತ್ತಲ್ವ ಸರ್. ಅದರಿಂದ ನಾವು ಏನು ಮಾಡ್ತಾಯಿದ್ವಿ ಅಂದರೆ, ಇವಾಗ ಇದು ತೊಗೊಂಬಂದು ಫಸ್ಟಲ್ಲಿ ನೀವು ಇಂಕ್ಯುಬೇಟರ್ ಬುಕ್ ಮಾಡ್ಕೊಳ್ಳೋಗಿ ಒಂದು ಸರಿ ಕೇಳ್ತೀವಿ. ಇಲ್ಲಾಂದರೆ ನಾವು ಸ್ಪೆಸಿಫೈ ಮಾಡಿರ್ತೀವಲ್ಲ ವೀಡಿಯೋಸಲ್ಲಿ, ನೀವೇ ಕೇಳಿ ಹಂಗೆ ಕಳಿಸ್ಕೊಡ್ತೀವಿ. ಫ್ರೀ ಆಫ್ ಕಾಸ್ಟ್ ಆದರೆ ಗಿಫ್ಟ್ ಥರ ಈ ಥರ ಕೊಡ್ಲಿಕ್ಕೆ ಏನಿರೋದಿಲ್ಲ ಸರ್. ಅದು ಯಾರು ಕೇಳಿಬಿಡಿ ದಯವಿಟ್ಟು. ಯಾಕೆಂದ್ರೆ ನಾವು ಕಾಸ್ಟ್ ಕೊಟ್ಟು ತೊಗೊಂಬರೋದು, ಇವಾಗ ಕೊರಿಯರ್ ಆಫೀಸ್ಗೆ ಚಾರ್ಜಸ್ ಪೇ ಮಾಡಬೇಕು, ಅಲ್ಲಿಂದ ನಾವು ತೊಗೊಬರ್ಬೇಕು, ಅಲ್ಲಿ ಕಂಪ್ನಿಗೆ ಪೇಮೆಂಟ್ ಮಾಡಬೇಕು, ಎಲ್ಲ ಇರುತ್ತಲ್ವ. ಫ್ರೀಯಾಗಿ ಕೊಟ್ಟರೆ ನಮಗೂ ಏನಿರೋದಿಲ್ಲ. ಅದೇ ನಾವು ಕಾಸ್ಟಿಗೆ ಕೊಡ್ತೀವಿ, ನಾವೇನು ಜಾಸ್ತಿ ಚಾರ್ಜ್ ಮಾಡೋಕ್ಕೆ ಹೋಗಲ್ಲ. ನೋಡಿಕೊಂಡು ಬೇಕಾಗಿರೋರು ತಗೊಳ್ಳಿ. ಆಲ್ರೆಡಿ ಫಾರ್ಮ್ ಇದ್ದು ನಿಮ್ಮ ಹತ್ರ ಇದ್ದರೆ ಏನು ಅವಶ್ಯಕತೆ ಇಲ್ಲ. ಅದ್ರ ಜೊತೆಗೆ ಇದು ಎಲೆಕ್ಟ್ರಿಕ್ ಬ್ರೂಡರ್ ಕೂಡ ಬರ್ತಾ ಇದೆ ಸರ್. ಕಂಪ್ನಿನಲ್ಲಿ ಕಡಿಮೆ ರೇಟ್ಗೆ ಮಾತಾಡಿದ್ದೀವಿ. ನಮ್ಮ ರೈತರೆಲ್ಲ ಇದ್ದಾರೆ, ಅವ್ರಿಗೆಲ್ಲ ಬೇಕಾಗುತ್ತೆ, ನೀವು ನಮಗೆ ಪ್ರೊವೈಡ್ ಮಾಡಿ ನಾವು ಅವ್ರಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಇವಾಗ ನಾವೇದ್ರೆ ನೈಲಾನ್ ಮಿಷನ್ ಅಂದರೆ ಯಾವ ಥರ ಕೊಡ್ತಾ ಇದೀವೋ ಆ ಥರ ಬ್ರೂಡರ್ ಕೂಡ ಕೊಡೋಣ ಅನ್ಕೊತಾ ಇದ್ದೀವಿ ರೈತರಿಗೆ. ಯಾಕಂದರೆ ಒಂದು ವೇಳೆ ನೀವೇನೋ ಕಮ್ಮಿ ಮಾಡ್ತಾಯಿದ್ರೆ ಬಲ್ಬ್ ಕೆಳಗಡೆ ಸರ್ ಹೋಗುತ್ತೆ. ಒಂದು ತಿಂಗಳಿಗೆಲ್ಲ ನಾವು ಒಂದು 40-50 ಬೆಳೆಸ್ಕೊತಾ ಇದ್ದೀವಿ ಅಂದರೆ ಇನ್ನೂ ಜಾಸ್ತಿ ಮಾಡ್ಲಿಕ್ಕೆ ಹೋದರೆ ಕಷ್ಟ ಆಗುತ್ತೆ. ಇವಾಗ ನಾವೇನೋ ಕಮ್ಮಿ ಮಾಡೋ ಇಂಟೆನ್ಷನಲ್ಲೇ ಇದ್ದೀವಿ, ಜಾಸ್ತಿ ಏನಲ್ಲ. ಅಲ್ದಿರಾದ್ರೆ ಇವಾಗ ಹಾಸಿಲ್ ಕ್ರಾಸ್ ಮೊಟ್ಟೆಗಳೆಲ್ಲ ಬ್ರೂಡಿಂಗ್ ಹಾಕಿದ್ದೀವಿ, ಇದು ಇಂಕ್ಯುಬೇಟರ್ಗೆ ಹಾಕಿದ್ದೀವಿ. ಅವು ಮರಿಗಳು ಬರ್ತವೆ. ಇವಾಗಿರೋ ಮರಿಗಳಿಗೆ ಏನಂದರೆ ಚಳಿ ತುಂಬ ಜಾಸ್ತಿ ಇದೆ. ಹೊರಗಡೆ ಕ್ಲೈಮೇಟ್ಗೆ ಏನಾಗುತ್ತೆ ಅಂದರೆ ವೀಕ್ನೆಸ್ ಬರುತ್ತೆ ಮರಿಗಳಿಗೆ. ಅದು ನೈಟೆಲ್ಲ ಚಳಿ ಬರುತ್ತೆ, ಬೆಳಗ್ಗೆ ಕೂಡ ಚಳಿ ಇರುತ್ತೆ 9-10 ಗಂಟೆವರೆಗೂ. ಅದಕ್ಕಾಗಿ ಅದು ಹಾಕ್ಬಿಟ್ಟು ಬಿಟ್ಬಿಡೋದು. ಬಿಸಿಲು ಬಂದಾಗ ಆಫ್ ಮಾಡ್ಕೊತೀವಿ, ಮಾಮೂಲಿ ಮಂಚು ಬೀಳೋವಾಗ ಎಲ್ಲನೂ ಆನಲ್ಲೇ ಇರ್ತವೆ. ಇವಾಗಾದರೆ ಎಲ್ಲ ಬರ್ತಾಯಿದ್ದಾವೆ, ಅಲ್ಲಿ ರಿಸೀವ್ ಮಾಡ್ಕೊಳ್ಳೋಣ, ತೊಗೊಂಬರೋಣ, ಮತ್ತು ಬೇಕಾಗಿರೋರು ಕೂಡ ಕೊಡೋಣ. ಬೇಕಾದ್ರೂ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ, ಬನ್ನಿ ಹೋಗೋಣ ಈಗ. ಫೈನಲಿ ನಾವು ಹೋಗ್ಬಿಟ್ಟು ವಿಆರ್ಆರಲ್ಲಿ ಬ್ರೂಡರು ಡ್ರಿಂಕರ್ ಎರಡು ತಗೊಂಡ್ಬಂದು ಸರ್ ಸಿಕ್ಕಿದೆ, ಬಂದಿದೆ. ಅದ್ರ ಜೊತೆನಲ್ಲಿ ನೋಡಿ ಇದು ಚಿಕ್ಕ ಪಾರ್ಸಲ್ ಒಂದು ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ನಮಗೆ ಮರಿಗಳಿಗೆ ಬ್ರೂಡಿಂಗ್ ಸೆಟಪ್ ಇದೆ. ಓಪನ್ ಮಾಡೋಣ ಬನ್ನಿ.
ಬ್ರೂಡರ್ ಅನ್ಕೊಂಡೆ, ಅಲ್ಲ ಅದಕ್ಕೆ ಟಬ್ಸ್ ಕೊಟ್ಟಿದ್ದಾರೆ. ಇದು ಡ್ರಿಂಕರ್ಗೆ ಹಾಕೊಳ್ಳೋಂಥ ಟ್ರಬ್ಸ್ ಇವು. ಅದ್ರ ಜೊತೆನಲ್ಲಿ ಇದೆಲ್ಲ ಟ್ರಬ್ಸೇ. ನೋಡೋಣ ಹೆಂಗೆ ಬಂದಿದೆ ಅಂತ. ಬೇರೆ ಥರನೇ ಇದೆ ಕ್ವಾಲಿಟಿ, ಚೆನ್ನಾಗಿದೆ. ಕ್ವಾಲಿಟಿ ನಂಬರ್ 1 ಆಗಿದೆ. ಮುಟ್ಕೊಂತ ಇದ್ರೇನೆ ಪ್ರೀಮಿಯಂ ಫೀಲ್ ಆಗ್ತಾ ಇದೆ, ಚೆನ್ನಾಗಿದೆ ಅನ್ನೋದು. ಎಷ್ಟು ಕ್ವಾಲಿಟಿ, ಎಷ್ಟು ಸ್ಟ್ರಾಂಗ್, ಅಸಲು ಹೋಗೋ ಚಾನ್ಸಸ್ಸೇ ಇಲ್ಲ. ನಾವು ಅಮೆಝಾನಲ್ಲಿ ತರಿಸಿದ್ರೆ ಇಷ್ಟು ಕ್ವಾಲಿಟಿ ಬರೋಲ್ಲ ಸರ್. ಇದು ಅದರಲ್ಲೆಲ್ಲ ಮೆತ್ತಗಿರುತ್ತೆ. ಇದು ಒಳ್ಳೆ ಪ್ಲಾಸ್ಟಿಕ್ ಆಗಿದೆ, ಚೆನ್ನಾಗಿದೆ. ಅಂದರೆ ನಾವು ಬುಕ್ ಮಾಡಿದಾಗ ನಮ್ಗೆ ಗೊತ್ತಾಗಲ್ಲ, ಅಮೆಝಾನಲ್ಲಿ ನೋಡ್ದಂಗೆ ಇರುತ್ತೆ ಎಲ್ಲ ಪಾರ್ಸೆಲ್ಸ್ ಎಲ್ಲ. ಅಲ್ದಿರೋದ್ರೆ ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ಮೇಲೆಗಡೆ ಐರನ್ದು ಇಟ್ಕೊಳ್ಳೋದಕ್ಕೆ. ಇದಕ್ಕೆ ನೋಡಿ ಡ್ರಿಂಕರ್ ಇದೆ ಅಲ್ವಾ, ಇದು ಡ್ರಿಂಕರ್ ಇದೆ ಅಲ್ವಾ ನೋಡಿ. ಈ ತರ ಇಟ್ಕೊಂಡು ನೋಡಿ ಲಾಕ್ಸ್ ಇರುತ್ತೆ. ಫಸ್ಟ್ ವಾಟರ್ ಫುಲ್ ತುಂಬಿಸ್ಬಿಟ್ಟು ರಿವರ್ಸ್ ಇಟ್ಕೊಂಡು ನೋಡಿ ಹಿಂಗ್ ಇಟ್ಕೊಳ್ಳೋದು. ಇಲ್ಲಿ ಲಾಕಿಂಗ್ ಇರುತ್ತೆ ನೋಡಿ, ಈ ತರ ತಿರ್ಗಿಸ್ಬಿಡೋದು ಅಷ್ಟೇ. ಇದಕ್ಕೆ ಫುಲ್ ಲಾಕ್ ಆಗ್ಬಿಡುತ್ತೆ. ಹಿಂಗಿರೋದನ್ನ ವಾಟರ್ ನಿಂಗೆ ತಿರ್ಗಿಸ್ಬಿಟ್ರೆ ನಮ್ಗೆ ಫುಲ್ ಆಫ್ ವಾಟರ್ ಇಟ್ಕೊಳ್ಳೋದು, ಮರಿಗಳ ಹತ್ರ ಇಟ್ಕೊಳ್ಳೋದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಸ್ಯಾಟಿಸ್ಫ್ಯಾಕ್ಷನ್ ಸರ್, ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅಮೆಝಾನ್ ಇಷ್ಟು ಚೆನ್ನಾಗಿರೋದು ಸಿಗಲ್ಲ. ಒಳ್ಳೆ ಕಂಪ್ನಿ ಯಾವ್ದದು, ಎಲ್ರಿಗೂ ಖಂಡಿತ ಉಪಯೋಗ ಆಗುತ್ತೆ. ಲೈಫ್ ಕೂಡ ಚೆನ್ನಾಗಿ ಬರುತ್ತೆ. ಮತ್ತೆ ಅದ್ರ ಜೊತೆನಲ್ಲಿ ಏನೇನಿದೆ ಇದರಲ್ಲಿ ಎಲ್ಲ ಡ್ರಿಂಕರ್ಸ್ ಇವು. ಇದು ಫೀಡರ್ಸ್ಗೆ ಮೇಲೆಗಡೆ ಮುಚ್ಚಳ ಸರ್ ಇದು ಕೊಟ್ಟಿರೋದವರು. ಅದ್ರ ಜೊತೆನಲ್ಲಿ ಇದು ಬ್ರೂಡಿಂಗ್ಗೆ ಕೊಟ್ಟಿದ್ದಾರೆ ಇಂಥದ್ದೊಂದು ಅಲ್ಯೂಮಿನಿಯಂ ಪ್ಲೇಟ್. ಇದು ನಮಗೆ ಅಲ್ಯೂಮಿನಿಯಂ ಸರ್, ಫುಲ್ ಅಲ್ಯೂಮಿನಿಯಂ. ಇದು ಎಲ್ಲ ಸ್ಪೇರ್ ಟಬ್ಸ್ ಎಲ್ಲ ಫಿಟ್ ಮಾಡಿಲ್ಲ, ಸ್ಪೇರ್ ಹಂಗೆ ಕೊಟ್ಟಿದ್ದಾರೆ. ನಾವೇ ಫಿಟ್ ಮಾಡ್ಕೋಬೇಕು ಅನ್ಸುತ್ತೆ. ನೋಡ್ತಾ ಇದ್ರೆ ಇದು ಇದೇನಿದೆ ಇದು ನನಗೆ ಗೊತ್ತಿದ್ದಂಗೆ ಟೆಂಪ್ರೇಚರ್ ಕಂಟ್ರೋಲರ್ ಆಗಿರುತ್ತೆ. ನಮಗೆ ಓವರ್ ಆಗಿ ಹೀಟು ಆದವಾಗ ಆಫ್ ಮಾಡ್ಕೊಳ್ಳಿಕ್ಕೆ ಯೂಸ್ ಆಗೋ ಥರ ಕೊಟ್ಟಿರ್ಬೋದು ಮೇ ಬಿ. ನಮ್ಗೆ ಇದರಲ್ಲಿ ಎಷ್ಟು ಬೇಕೋ ಅಷ್ಟು ಟೆಂಪ್ರೇಚರ್ ಎಲ್ಲ ಸೆಟ್ ಮಾಡ್ಕೋಬಹುದು. ಡಿಗ್ರೀಸ್ 0 ಇಂದ 50, 100, 150, 200, 250, 300 ಆ ಥರ ಇದೆ. ಎಷ್ಟು ಜಾಸ್ತಿ ತಿರುಗಿಸಿ ಅಷ್ಟು ಹೀಟ್ ಕನ್ಸ್ಯೂಮ್ ಆಗ್ಬೋದು. ಅದ್ರ ಜೊತೆನಲ್ಲಿ ಕಾಯಿಲ್ ಕೂಡ ಕೊಟ್ಟಿದ್ದಾರೆ ಸರ್. ಇದು ಹೀಟ್ ಬರೋದು, ಇದನ್ನೇ ಇದಕ್ಕೆ ಕನೆಕ್ಟ್ ಮಾಡಬೇಕು. ಅಂದ್ರೆ ನಮಗೆ ಹೀಟರ್ ಕಾಯಿಲ್ ಬರುತ್ತಲ್ವಾ, ವಾಟರ್ ಹೀಟರ್ ಇಮ್ಮರ್ಸ್ಡ್ ಕಾಯಿಲ್, ಆ ಥರನೇ ಇದೆ ನೋಡ್ಲಿಕ್ಕೆ. ಮತ್ತೆ ಇದು ಎಲೆಕ್ಟ್ರಿಕ್ ಸ್ಟವ್ ಮೇಲೆ ಕೊಟ್ಟಿರ್ತಾರೆ, ಆ ಥರನೇ ಇದೆ. ಸೇಮ್ ಟು ಸೇಮ್ ಎಲೆಕ್ಟ್ರಿಕ್ ಸ್ಟವ್ ಮೇಲೆ ಕೊಟ್ಟಿದ್ದಂಗೆ. ಇಲ್ಲಿ ನನಗೆ ಗೊತ್ತಾಗಿದ್ದು ಇಲ್ಲೊಂದು ವೈರ್ ಕೊಟ್ಬಿಟ್ರೆ ಇದಕ್ಕೆ ಕಾಯಿಲೆಲ್ಲ ಹೀಟ್ ಬರುತ್ತೆ. ಫುಲ್ ಹೆವಿಯಾಗಿ ಹೀಟ್ ಬರ್ತಾ ಇರುತ್ತೆ. ನಾವೇನಾದ್ರೂ ಇದಕ್ಕೊಂದು ಫ್ಯಾನ್ ಅನ್ನೋದು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಫುಲ್ಲು ಎಲ್ಲ ಸ್ಪ್ರೆಡ್ ಆಗ್ತಾ ಇರುತ್ತೆ ಹೀಟ್, ಆ ಥರ ಅನಿಸ್ತದೆ. ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಪರವಾಗಿಲ್ಲ. ವ್ಯಾಲ್ಯೂ ಫಾರ್ ಮನಿ. ಇದು ನೋಡೋಣ. ಇದು ಫೀಡರ್ ಸರ್. ಇದು ಫೀಡರ್ ಕೂಡ ಚೆನ್ನಾಗಿದೆ ಸರ್. ಕ್ವಾಲಿಟಿ ಸೇಮ್ ಕ್ವಾಲಿಟಿ, ಪ್ಲಾಸ್ಟಿಕ್ ತುಂಬಾ ಚೆನ್ನಾಗಿದೆ ನೋಡಿ. ಇದನ್ನ ಈ ತರ ಇಟ್ಬಿಟ್ಟು ನೋಡಿ, ಈ ತರ ತಿರುಗಿಸ್ಬಿಡೋದು. ಈ ತರ ಇಟ್ಬಿಟ್ಟು ನೋಡಿ, ಈ ತರ ತಿರುಗಿಸ್ಬಿಡೋದು. ಇದರಲ್ಲಿ ಏನ್ ಮಾಡೋದು ಅಂದ್ರೆ ಫೀಡ್ ತುಂಬಿಸ್ಬಿಟ್ಟು ನೋಡಿ, ಇದೇ ನೋಡಿ ಇದನ್ನ ನೋಡಿ ಈ ತರ ಆಗ್ಬಿಡೋದು ಅಷ್ಟೇ. ಏನಕ್ಕೆ ಮರಿಗಳು, ಸಣ್ಣ ಮರಿಗಳು ಮೇಲೆ ಹತ್ತಿ ಒಳಗಡೆ ಧುಮುಕ್ ಬಿಡ್ತವೆ. ಇಲ್ಲಾಂದ್ರೆ ಫೀಡ್ ಮೇಲೆ ಇಲ್ಲಿ ಮೇಲೆ ಕೂತ್ಕೊಂಡು ಗಲೀಜ್ ಮಾಡ್ತಾವೆ ಅನ್ನೋ ಉದ್ದೇಶಕ್ಕೆ ಈ ತರ ಕೊಟ್ಟಿರ್ತಾರೆ. ಇದು ಕ್ಲೋಸ್ ಮಾಡ್ಬಿಡೋದು ಅಷ್ಟೇ. ಇದನ್ನ ಮೇಲೆ ನೇತಾಡೋದ್ರೆ ನೇತಾಡ್ಕೋಬಹುದು, ಇಲ್ಲಾಂದ್ರೆ ಕೆಳಗಡೆ ನಾರ್ಮಲ್ ಆಗಿ ಇಟ್ಬಿಡ್ಬೋದು ಸರ್. ಇದನ್ನ ನೋಡಿ ಈ ತರ ಇಡೋದು ಫೀಡರ್. ಇದು ಡ್ರಿಂಕರ್. ಇಷ್ಟೇ, ಚೆನ್ನಾಗಿದೆ ನೋಡ್ಬೋದು, ಎಷ್ಟು ಚೆನ್ನಾಗಿದೆ. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ನನಗೆ ಇಷ್ಟ ಆಯ್ತು ಸರ್ ಎಲ್ಲ ಪ್ರತಿಯೊಂದು ನಮಗೆ. ಇಷ್ಟೊಂದು ಪ್ರಾಡಕ್ಟ್ಸ್ ಅನ್ನು ತರಿಸಿದೀವಿ ಜಸ್ಟ್ ಸ್ಯಾಂಪಲ್ ಪರ್ಪಸ್. ನಮ್ಮಲ್ಲಿ ವಿಪರೀತ ಇಂಕ್ಯುಬೇಟರ್ಸ್ ಹೋಗ್ತಾ ಇರುತ್ತೆ ಸರ್. ಒಬ್ಬೊಬ್ರು 2, 3, 4 ತಗೊಂಡ್ರೇನು ಖಾಲಿ ಆಗ್ಬಿಡುತ್ತೆ. ನಮ್ಮ ಫಾರ್ಮ್ ಅಲ್ಲಿ ಬರೋ ಮರಿಗಳು ಇರುತ್ತಲ್ವಾ, ಅವಕ್ಕೆ ನಾವು ಹತ್ರ ಒಂದು 10 ಪ್ಲಸ್ ತಗೊಂಡಿರೋದು ನಾವು ಅಮೆಝಾನ್ ಇಂದ. ನಮ್ ಬೇಕಾಗಿರೋ ನಮ್ ಪರ್ಪಸ್ ಮಾತ್ರ ನೋಡ್ಕೊಂಡು ಅವಾಗ ಅಮೆಝಾನ್ ಅಲ್ಲಿ ತರಿಸ್ಕೊಂಡಿದ್ವಿ. ಇವಾಗ ಫಸ್ಟ್ ಕಸ್ಟಮರ್ ಇಂಕ್ಯುಬೇಟರ್ ತಗೊಂಡ್ ಹೋಗೋವಾಗ ಅವ್ರು ನೋಡಲ್ಲ, ಅದ್ ಬೇಕು ಅಂತ ಅವ್ರಿಗೆ ಅನ್ಸಲ್ಲ. ಮರಿಗಳು ಬರೋ ಟೈಮ್ಗೆ ಒಂದು ತಟ್ಟೆನಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಯಾವ್ದೋ ಒಂದು ತಟ್ಟೆ ತಗೊಂತಾರೆ, ಅದರಲ್ಲಿ ಕಾಳು ಹಾಕ್ತಾರೆ, ಒಂದ್ರಲ್ಲಿ ಇನ್ನೊಂದು ಬೌಲಲ್ಲಿ ನೀರು ಇಡ್ತಾರೆ. ಅದು ಸಾಕಾಗಲ್ಲ. ಏನು ಮರಿ ಬರುತ್ತೆ, ಇದ್ರಲ್ಲಿ ಹತ್ಕೊಳ್ಳುತ್ತೆ, ಒಳಗಡೆ ಹೋಗ್ಬಿಟ್ಟು ಎಲ್ಲ ಗಲೀಜ್ ಮಾಡುತ್ತೆ, ಲಿಟರ್ ಆಗ್ತಾ ಇರುತ್ತೆ.
ಅದು ಅದ್ರ ಮೇಲೆ ತುಳಿದು ಲಿಟರ್ ಹಾಕಿ ಅದನ್ನ ಮತ್ತೆ ತಿಂದ್ರೆ ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಇವಾಗ ಇದಿರೋದ್ರಿಂದ ನಮಗೆ ಏನಂತ ಪ್ರಾಬ್ಲಮ್ ಬರೋದಿಲ್ಲ. ಈ ಫೀಡರ್ಗಾದ್ರೆ ನೋಡಿ ಈ ತರ ಇದೆಯಲ್ವಾ, ಇದರಲ್ಲಿ ಫೀಡ್ ಹಾಕ್ತಿವಿ. ಇದು ಡ್ರಿಂಕರ್ ಅಲ್ಲಿ ಕೂಡ ನೀರು ಹಾಕೊಂತೀವಿ. ಯಾವ ತರ ನಾವ್ ಇಲ್ಲಾಂದ್ರೆ ನಿಮ್ ನೋಡಬಹುದು ರಾಶಿ ಇದು ಬಂದು ಫೀಡರ್ಸ್ ಡ್ರಿಂಕರ್ಸ್ ತರಿಸಿದೀವಿ ಸರ್. ಡ್ರಿಂಕರ್ಸ್ ಜಸ್ಟ್ ಇದೊಂದು 100 ಅದೊಂದು 100 ಓನ್ಲಿ 200 ಮಾತ್ರ ಪೀಸಸ್ ತರಿಸಿದೀವಿ. ಏನಕ್ಕಪ್ಪ ಅಂದ್ರೆ ಈಗ ಜಾಸ್ತಿ ಜನ ನಾವು ಸರ್ ಇಂಕ್ಯುಬೇಟರ್ ಸೇಲ್ ಮಾಡಿರೋರಿಗೆ ಸರ್ ಫೀಡರ್ಸ್ ಡ್ರಿಂಕರ್ಸ್ ಅಮೆಝಾನ್ ಬುಕ್ ಮಾಡ್ಕೊಳ್ಳಿ, ಒಂದು 4-5 ದಿನ ಇಲ್ಲ ಒಂದು ವಾರದ ಒಳಗಡೆ ಬಂದ್ಬಿಡುತ್ತೆ, ನಿಮ್ಮ ಮನೆಗೆ ತಂದು ಕೊಡ್ತಾರೆ, ಆರಾಮಾಗಿ ಬುಕ್ ಮಾಡ್ಕೋಬಹುದು ಬರುತ್ತೆ ಅಂತ ಹೇಳ್ತೀವಿ. ಅಲ್ದಿರ ಇದ್ರೆ ಜಾಸ್ತಿ ಜನ ಬುಕ್ ಮಾಡ್ಕೊಂತ ಇಲ್ಲ ಸರ್, ಏನೋ ಸ್ವಲ್ಪ ಫಾಲ್ಟ್ ಮಾಡ್ಕೊಂತ ಇದಾರೆ. ಯಾವಾಗಂದ್ರೆ ನಮ್ಗೆ ಅದ್ರ ಉಪಯೋಗ ಯಾವಾಗ ಗೊತ್ತಾಗುತ್ತೆ ಗೊತ್ತಾ, ನಮ್ಗೆ ಇಂಕ್ಯುಬೇಟರ್ ಬೇಗ ಇರೋವಾಗ ಗೊತ್ತಾಗಲ್ಲ, ಇಂಕ್ಯುಬೇಟರ್ ಬಂದ್ಮೇಲೆ ಮೊಟ್ಟೆಗಳಿಡೋವಾಗೂ ಗೊತ್ತಾಗಲ್ಲ, ಮೇಂಟೆನೆನ್ಸ್ ಅಲ್ಲೂ ಗೊತ್ತಾಗಲ್ಲ. ಲಾಸ್ಟಿಗೆ ಮರಿ ಬರುತ್ತೆ ನೋಡಿ, ಮರಿ ಬಂದ್ಮೇಲೆ ಬ್ರೂಡಿಂಗ್ ಸೆಟಪ್ ಮಾಡಿ ಅದ್ರಲ್ಲಿ ಬಿಡೋವಾಗ ಮಾತ್ರ ಜ್ಞಾಪಕ ಬರುತ್ತೆ. ಆ ಟೈಮ್ಗೆ ನಾವು ಬುಕ್ ಮಾಡ್ಲಿಕ್ಕೆ ಆಗಲ್ಲ. ನೋಡ್ಕೊಂಡ್ರೆ ನಾವು ಅದರಲ್ಲಿ ಇಂಥ ಬಟ್ಲು 1-2 ತಗೊಂತೀವಿ, ಅದ್ರಲ್ಲಿ ನೀರು ಇಡ್ತೀವಿ, ಅದ್ರಲ್ಲಿ ಮೇವು ಇಡ್ತೀವಿ, ಇಟ್ಬಿಟ್ಟು ಇದ್ರಲ್ಲಿ ಹಾಕಿರ್ತೀವಿ. ಇಲ್ಲಿ ಕೆಳಗಡೆ ಎಲ್ಲ ಮರಳಿರುತ್ತೆ ಸರ್ ಬಾಕ್ಸ್ ಅಲ್ಲಿ. ಅವಾಗ ಏನ್ ಮಾಡುತ್ತಂದ್ರೆ ಮರಿ ಬಂದ್ಬಿಟ್ಟು ಕೆಳಗಡೆ ಇರುತ್ತಲ್ವಾ, ಇಲ್ಲಿಂದ ಬರುತ್ತೆ, ಇದ್ರಲ್ಲಿ ಹತ್ಬಿಟ್ಟು ಒಳಗಡೆ ಹೋಗ್ಬಿಡುತ್ತೆ, ಎಲ್ಲ ನೀರು ಕುಡಿಯುತ್ತೆ, ಮತ್ತೆ ಅದೇ ತೇವದ ಕಾಲಿಂದ ಕೆಳಗಡೆ ಬರುತ್ತೆ, ಆ ಮಣ್ಣೆಲ್ಲ ತುಳ್ಕೊಳುತ್ತೆ, ಮತ್ತೆ ಅದರಲ್ಲೇ ಬರುತ್ತೆ, ಮತ್ತೆ ನೀರು ಕುಡಿಯುತ್ತೆ, ಮತ್ತೆ ಇಲ್ಲಿಂದ ಹೋಗ್ಬಿಟ್ಟು ಫೀಡಲ್ಲಿ ಹೋಗುತ್ತೆ, ಫೀಡ್ ತಟ್ಟೆಲ್ಲ ಹತ್ತು ಬಿಡುತ್ತೆ, ಅಲ್ಲೂ ಮೇವು ತಿನ್ನುತ್ತೆ ಸರ್. ಮೇವು ತಿಂದು ಮತ್ತೆ ಕೆಳಗಡೆ ಬರುತ್ತೆ, ಮತ್ತೆ ವಾಟರ್ ಬರುತ್ತೆ. ಈ ತರ ಎಲ್ಲ ಮಾಡಿ ಏನ್ ಮಾಡುತ್ತಂದ್ರೆ ವಾಟರ್ ಹೊರಗಡೆ ಹೋಗುತ್ತೆ, ಮಣ್ಣು ಗಲೀಜಾಗುತ್ತೆ, ಮಣ್ಣಿಂದ ಮತ್ತೆ ಬಂದು ಫೀಡ್ ಆಗುತ್ತೆ, ಫೀಡಲ್ಲಿ ಹೋಗಿ ಮತ್ತೆ ವಾಟರ್ ಬರುತ್ತೆ. ಇದ್ರ ಜೊತೆಗೆಲ್ಲ ಬರೋ ಕಾಂಪ್ಲಿಕೇಶನ್ ಅಂದ್ರೆ ಅದು ಲಿಟರ್ ಆಗುತ್ತಲ್ವಾ ಸರ್, ಲಿಟರ್ ಕೂಡ ತೊಳೆದು ವಾಟರ್ ಸ್ವಲ್ಪ ನೀರಲ್ಲಿ ಸ್ವಲ್ಪ ಮೇವಲ್ಲಿ ಸ್ವಲ್ಪ ಎರಡು ತರ ಬೆರೆಸ್ಬಿಡುತ್ತೆ. ಅವಾಗ ಏನಾಗುತ್ತೆ, ಕೋಳಿಗಳಿಗೆ ರೋಗ ಬರುತ್ತೆ ಸರ್ ಮರಿಗಳಿಗೆ. ಯಾಕೆಂದ್ರೆ ಕೋಳಿ ಮರಿಗಳಿಗೆ ಹೈಜೀನ್ ಇಂಪಾರ್ಟೆಂಟ್ ಸರ್. ಅದ್ರ ಲಿಟರ್ ಆದ್ರೆ ಕುಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಸರ್. ಎರಡನೇದು ನಮ್ಗೆ ಏನು ಪ್ರಾಬ್ಲಮ್ ಇಲ್ದಿರ ನಂಬರ್ 1 ಆಗಿ ಬೆಳವಣಿಗೆ ಮಾಡಿಸ್ಕೋಬೇಕು ಅಂದ್ರೆ ಈ ಫೀಡರ್ ಡ್ರಿಂಕರ್ ಅನ್ನೋದು ಹೈಜೀನ್ ಆಗಿ ಮೇಂಟೈನ್ ಮಾಡೋದು ಅನ್ನೋದು ಜಾಸ್ತಿ ಇಂಪಾರ್ಟೆಂಟ್ ಆಗ್ತದೆ. ಆದರೆ ಸರ್ ಫೀಡರ್ ಡ್ರಿಂಕರ್ಸ್ ಉಪಯೋಗ ಆಗುತ್ತೆ. ಇವಾಗ ನಾವು ಇದನ್ನ ಯಾವ ತರ ಯೂಸ್ ಮಾಡ್ಕೋಬೇಕು ಅಂದ್ರೆ, ಇವಾಗ ಅದ್ರಲ್ಲಿ ಬರೋ ಕಾಂಪ್ಲಿಕೇಶನ್ ಹೇಳಿದ್ರೆ ಇದ್ರಲ್ಲಿ ಬರೋ ಅಡ್ವಾಂಟೇಜ್ ಏನ್ ಗೊತ್ತಾ, ಇವಾಗ ಕೋಳಿ ಮರಿಗಳು ಇಲ್ಲಿ ವಾಟರ್ ಹಾಕಿರ್ತೀವಿ, ಬರುತ್ತೆ, ಅದು ಬೇಕಾದ್ರೆ ಎಷ್ಟು ಕುಡಿಯುತ್ತೆ ನೋಡಿ, ಆಲ್ರೆಡಿ ಇದರಲ್ಲಿ ವಾಟರ್ ಇದೆ, ಇಲ್ಲಿ ಬರುತ್ತೆ, ಇಲ್ಲಿಗೆ ಮರಿ ಮೇಲೆ ಇಲ್ಲಿ ನಿಂತ್ಕೊಳುತ್ತೆ, ವಾಟರ್ ಕುಡಿಯುತ್ತೆ ಬೇಕಾಗಿರೋಷ್ಟು, ಇಲ್ಲಿ ಬರುತ್ತೆ, ಮೇಲೆ ಎಷ್ಟು ಬೇಕೋ ಅಷ್ಟು ತಿನ್ನುತ್ತೆ. ಆ ತರ ಇದು ಉಪಯೋಗ ಆಗುತ್ತೆ ಸೆಟಪ್ ಅನ್ನೋದು. ನೆಕ್ಸ್ಟ್ ಇವಾಗ ಇದು ಯಾವ ತರ ಉಪಯೋಗ ಆಗುತ್ತೆ ಅನ್ನೋದು ನೋಡೋಣ. ಜಸ್ಟ್ ಏನಿಲ್ಲ ಸರ್, ಇದು ಡ್ರಿಂಕರ್ ಏನು ಇಲ್ಲ ನೋಡಿ, ಈ ತರ ಇರುತ್ತೆ, ಓಪನ್ ಮಾಡಿದ್ರೆ ಓಪನ್ ಆಗುತ್ತೆ. ಇಲ್ಲಿ ಲಾಕ್ ಸಿಸ್ಟಮ್ ಇರುತ್ತೆ, 4 ಲಾಕ್ ಸಿಸ್ಟಮ್. ಈ ಕಡೆ ಇದು ಕೂಡ ಲಾಕ್ ಇರುತ್ತೆ, ಅದ್ರೊಳಗಡೆ ಇಟ್ಟೋದು ಪ್ರೆಸ್ ಮಾಡಿ ತಿರುಗಿಸ್ಬಿಟ್ರೆ ಲಾಕ್ ಆಗೋಯ್ತು. ನೀರ್ ಲೀಕ್ ಆಗುತ್ತೆ ಅಂದ್ರೆ ನೀರ್ ಲೀಕ್ ಆಗಲ್ಲ ಸರ್. ಇದು ಆಲ್ರೆಡಿ ಹಾಕಿದೀವಿ, ಇದಕ್ಕೆ ಮೇವು ನೀರು ಹಾಕಿದೀವಿ ನೋಡಿ, ಇಲ್ಲಿ ಕೂಡ ನೋಡ್ಬೋದು ನೀವು, ಇದ್ರಲ್ಲಿ ಒಂದ್ರಲ್ಲಿ ನೀರಿದೆ ಚೆಲ್ಲಲ್ಲ, ಇದ್ರಲ್ಲಿ ಮೇವಿದೆ ಚೆಲ್ಲಲ್ಲ ಸರ್. ಆ ತರ ಉಪಯೋಗ ಆಗುತ್ತೆ ಇದು. ನೆಕ್ಸ್ಟ್ ಇವಾಗ ನಿಮ್ಗೆ ಫೀಡರ್ ಆಗಿ ತೋರಿಸಿ ಸರ್. ಇದು ಅಷ್ಟೇ, ಜಸ್ಟ್ ಸಿಂಪಲ್ ತಿರ್ಸ್ಬೋದು, ತೆಗಿಬಹುದು. ಈ ತರ ಅಲ್ದಿರತ್ತೆ ತೆಗಿಯೋ ಅವಶ್ಯಕತೆ ಇಲ್ಲ ಸರ್. ನಾವು ಒಂದ್ಸರಿ ಫಿಟ್ಟಿಂಗ್ ಮಾಡಿದ್ರೆ ಸಾಕು. ನಿಮ್ಗೆ ಏನೋ ಗಲೀಜ್ ಹಾಕಿದ್ರೆ ಮಾತ್ರ ತೆಗೆದು ತೊಳ್ಕೊಳಕ್ಕೆ ಉಪಯೋಗ ಆಗುತ್ತೆ. ನಿಮ್ಗೆ ನೋಡಿ ಮೇಲೆಗಡೆ ತೆಗೆದ್ರೆ ಓಪನ್ ಆಗ್ಬಿಡುತ್ತೆ. ಜಸ್ಟ್ ನೋಡಿ ಈ ತರ ಸೈಡ್ ಮಾಡಿ, ಇದು ಫೀಡ್ ಸರ್. ಇದು ತಗೊಂಡು ತುಂಬಿಸ್ಕೊಂಡು ಇದೆಲ್ಲ ಹಾಕೋಣ. ಎಲ್ಲ ಹಾಕಿದ ತಕ್ಷಣ ಇದೆಲ್ಲ ಫುಲ್ ಮಾಡ್ಕೊಂಡ್ಬಿಡೋದು ಸರ್ ಫೀಡ್. ಓಕೆ, ಆಗೋಯ್ತು ನೋಡಿ. ಇದೆ ಅಲ್ವಾ, ಈ ತರ ಹಾಕ್ಬಿಟ್ಟು ಇದು ಮುಚ್ಚಳ ನೋಡಿ, ಈ ತರ ಇಟ್ಬಿಟ್ಟು ಇದು ನಿಲ್ಲಿಸ್ಬಿಡಿ ಅಷ್ಟೇ. ಈಗ ಇದು ಯಾವ ತರ ಉಪಯೋಗ ಆಗುತ್ತೆ ಅಂದ್ರೆ ನೋಡಿ, ಒಂದ್ಸರಿ ಫಾರ್ ಎಕ್ಸಾಂಪಲ್ಗೆ ಇಲ್ಲಿ ನೋಡಿ ಫೀಡ್ ಇದೆ ಅಲ್ವಾ, ಕೋಳಿ ಮರಿ ಏನ್ ಮಾಡುತ್ತೆ ಅಂದ್ರೆ ಇಲ್ಲಿ ಬಂದು ಫೀಡ್ ತಿನ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಬಂದು ತಿಂತಾ ಇದ್ರೆ ನೋಡಿ, ಹಿಂಗೆ ತಿಂತಾ ಇದ್ರೆ ನೋಡಿ ಸ್ವಲ್ಪ ಬರ್ತಾ ಇರುತ್ತೆ. ಇಲ್ಲಿ ಖಾಲಿ ಆಗ್ತಾ ಇದ್ದಂಗೆ ಹಿಂಗೆ ಬರ್ತಾನೆ ಇರುತ್ತೆ ಸರ್. ಇಲ್ಲಿ ಮೇಲೆ ಇರೋ ಫೀಡ್ ಖಾಲಿ ಆಗ್ತಾ ಇರುತ್ತೆ, ಬಾಕ್ಸ್ ಅಲ್ಲಿ ಕೆಳಗಡೆ ಇಳಿತಾ ಇರುತ್ತೆ, ಇಲ್ಲಿ ಖಾಲಿ ಆಗ್ತಾ ಇದ್ದಂಗೆ ಬರ್ತಾ ಇರುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಮರಿಗಳೇ ಫುಲ್ ಖಾಲಿ ಆಗೋವರೆಗೂ ಫೀಡ್ ಬರ್ತಾನೆ ಇರುತ್ತೆ. ಅವಾಗ ನಾವು ಟೈಮ್ ಟು ಟೈಮ್ ಕೊಡಬೇಕು, ಗಲೀಜ್ ಆಗುತ್ತೆ ಹಿಂಗೆಲ್ಲ ಇಲ್ಲ. ಈ ಒಳಗಡೆ ಇರೋದು ನೀಟಾಗಿರುತ್ತೆ, ಕೆಳಗಡೆ ಇರೋದು ನೀಟಾಗಿರುತ್ತೆ. ಮರಿ ಇಲ್ಲಿ ಬರುತ್ತೆ, ಮೇವು ತಗೊಳುತ್ತೆ, ಆ ತರ ಇದು ಫೀಡರ್ ಹತ್ರ ಉಪಯೋಗ ಆಗುತ್ತೆ ಸರ್. ಮತ್ತೆ ನೆಕ್ಸ್ಟ್ ಡ್ರಿಂಕರ್, ಇದ್ಯಾವ ತರ ಅಂದ್ರೆ ನೋಡಿ, ಜಸ್ಟ್ ತಿರ್ಗಿದ್ರೆ ಓಪನ್ ಆಯ್ತು ನೋಡಿ, ಇಷ್ಟೇ, ಜಸ್ಟ್ ಸಿಂಪಲ್. ಇವಾಗ ಏನ್ ಮಾಡೋಣ ಅಂದ್ರೆ ವಾಟರ್ ಫಿಲ್ ಮಾಡೋಣ. ಇದರಲ್ಲಿ ಈ ತರ ರಿವರ್ಸ್ ಇಟ್ಕೊಬೇಕು ಸರ್. ಯಾವಾಗಲೂ ರಿವರ್ಸ್ ಇಟ್ಕೊಂಡು ನೋಡಿ ಇದನ್ನ ಹಾಕ್ಬಿಡೋದು ವಾಟರ್ನ. ಜಸ್ಟ್ ಸಿಂಪಲ್ ಸರ್. ಇದನ್ನ ಉಲ್ಟಾ ಮಾಡ್ಬಿಡ್ಬಾರ್ದು, ನೀರು ಉಳಿಯಲ್ಲ ನೋಡಿ. ಇದೆ ಅಲ್ವಾ ನೋಡಿ, ಈ ತರ ಇಟ್ಕೊಂಡು ಇಲ್ಲಿ 4 ಲಾಕ್ ಸಿಸ್ಟಮ್ ಇದೆ ಸರ್, ಇಲ್ಲೂ 4 ಲಾಕ್ ಸಿಸ್ಟಮ್ ಇದೆ. ನೀಟಾಗಿ ಅದ್ರ ಪಕ್ಕಕ್ಕೆ ನೀಟಾಗಿ ಇಟ್ಕೊಳ್ಳೋದು. ಅದನ್ನ ಇಟ್ಕೊಂಡು ನೋಡಿ, ಹಿಂಗೆ ತಿರುಗಿಸಿದ್ರೆ ಲಾಕ್ ಆಯ್ತು. ಮತ್ತೆ ನೋಡ್ಕೋಬೇಕು 4 ಲಾಕ್ ಆಗಿದೆಯಾ ಇಲ್ವಾ ಅಂತ. ಇವಾಗ ಲಾಕ್ ಆಗಿದೆ, ಓಕೆ ನೋಡಿ. ಇವಾಗ ಹಿಂಗಿದೆಯಲ್ಲ, ಒಂದೇ ಸರಿ ಟಪಕ್ ನೋಡಿ ಹಿಂಗೆ ತಿರ್ಗಿಸ್ಬಿಡೋದು ಅಷ್ಟೇ ನೋಡಿ. ಇವಾಗ ಇಲ್ಲಿ ಹೋಲ್ ಇದೆ ನೋಡಿ, ಹೋಲಲ್ಲಿ ನೀರು ಬರ್ತಾ ಇದೆ. ಈ ನೀರು ಬಂದು ಇದ್ರಲ್ಲಿ ತುಂಬಿಟ್ಟು ಆಫ್ ಆಗಿಬಿಡುತ್ತೆ ಸರ್ ಆಟೋಮೆಟಿಕ್ ಆಗಿ. ಯಾಕೆ ಅಂದ್ರೆ
ಇದರಲ್ಲಿ ನೋಡಿ ಇಲ್ಲಿ ಹೋಲ್ ಇದೆಯಲ್ಲ, ಈ ಹೋಲ್ ಅಂದ್ರೆ ಈ ಕಡೆ ಇರೋದು ನಮಗೆ ಹೈಟ್ ಜಾಸ್ತಿ ಇರುತ್ತೆ. ಹೈಟ್ ಜಾಸ್ತಿ ಇರೋದ್ರಿಂದ ಓವರ್ಫ್ಲೋ ಆಗಲಿಕ್ಕೆ ಹೋಗಲ್ಲ. ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೂ. ಇದು ಯಾವ ತರ ಕೆಲಸ ಮಾಡುತ್ತೆ ಅಂದ್ರೆ, ನಮ್ಮ ಮಿನರಲ್ ವಾಟರ್ ಕ್ಯಾನ್ ಇರುತ್ತಲ್ವಾ, ಕೆಳಗಡೆ ಒಂದು ಸ್ಪಾಟ್ ತರ ಇರುತ್ತೆ ನೋಡಿ, ಅದ್ರಲ್ಲಿ ಕ್ಯಾನ್ ತಗೊಂಬಂದು ರಿವರ್ಸ್ ಹಾಕಿದ್ರೆ ನಮ್ಗೆ ನೀರ್ ಚೆಲ್ಲಲ್ಲ, ಅಲ್ಲಿ ಬಂದು ನಿಂತೋಗ್ಬಿಡುತ್ತೆ. ಮತ್ತೆ ನಲ್ಲಿ ತಿರ್ಸ್ಕೊಂಡು ನೀರ್ ಹಿಡ್ಕೊಂಡ್ರೆ ಮತ್ತೆ ವಾಟರ್ ಸ್ವಲ್ಪ ಬುಡುಗೆ ಬಂದು ಒಳಗಡೆ ಕೆಳಗಡೆ ಬರುತ್ತೆ ವಾಟರ್, ಆ ತರ ಉಪಯೋಗ ಆಗುತ್ತೆ. ಇದು ಮೇಲೆ ಎಲ್ಲೂ ಹೋಲ್ ಇರಲ್ಲ, ಅದರಿಂದ ಈ ತರ ಯೂಸ್ ಆಗುತ್ತೆ. ನಾವೇನಾದ್ರು ಇಲ್ಲಿ ಹೋಲ್ ಮಾಡ್ಬಿಟ್ರೆ ಒಂದ್ ಚುಕ್ಕೆ ಕೂಡ ಉಳಿಯಲ್ಲ ಸರ್. ಏನಂದ್ರೆ ವಾಟರ್ದು ಏರ್ ಸಕ್ಸೆಷನ್ ಪವರ್ ಇಂದ ನಮ್ಗೆ ರೆಡಿ ಆಗುತ್ತೆ. ಕೆಲವರು ಕೂಡ ಇದು ದೃಷ್ಟಿ ಮಾಡೋ ಕೂಡ ನೋಡಿರ್ಬೋದು, ಒಂದು ಇದರಲ್ಲಿ ತಟ್ಟೆನಲ್ಲಿ ಸಗಣಿದು ಸ್ವಲ್ಪ ಹಾಕ್ಬಿಟ್ಟು ಒಂದು ಗ್ಲಾಸ್ ಅಲ್ಲಿ ಪೇಪರ್ ಹಾಕ್ಬಿಟ್ಟು ಅದಕ್ಕೆ ಅಂಟಿಸ್ಬಿಡ್ತಾರೆ. ಹಿಂಗ್ ಮಾಡ್ಬಿಟ್ಟು ರಿವರ್ಸ್ ಮಾಡ್ತಾರೆ. ರಿವರ್ಸ್ ಮಾಡಿ ಅದ್ರಲ್ಲಿ ಪ್ರೆಸ್ ಮಾಡಿದ ತಕ್ಷಣ ಹಿಡ್ಕೊಂಡ್ಬಿಡುತ್ತೆ ಅದು. ಆ ತರ ಅದು ಒಳಗಡೆ ಹೇರ್ ಇರುತ್ತಲ್ವಾ, ಬಿಡಲ್ಲ. ಅದೇ ಗ್ಲಾಸ್ಗೊಂದು ಹೋಲ್ ಮಾಡ್ಬಿಟ್ಟು ಆ ತರ ಮಾಡಿ ಇರುತ್ತೆ ನೋಡೋಣ, ಇರಲ್ಲ ಆ ತರ. ಅಲ್ಲಿ ಸ್ವಲ್ಪ ವಾಲ್ಯೂಮ್ ಸಕ್ಸೆಷನ್ ಮಾಡ್ತೀವಿ, ಇಲ್ಲಿ ವಾಟರ್ ಇಂದ ವಾಲ್ಯೂಮ್ ಸಕ್ಸೆಷನ್ ಆಗುತ್ತೆ. ಇಷ್ಟೇ ಇರುತ್ತೆ, ಸಿಂಪಲ್. ಇವಾಗ ಇದನ್ನ ತಗೊಂಡೋಗಿ ನಾವು ಕೋಳಿಗಳ ಮರಿಗಳ ರೂಮಲ್ಲಿ ಇಟ್ಬಿಡ್ತೀವಿ. ಮರಿಗಳು ಬಂದು ಅದ್ರ ಟೈಮ್ಗೆ ಅದು ನೀರು ಕುಡ್ಕೊಳ್ಳುತ್ತೆ, ಅದ್ರ ಟೈಮ್ಗೆ ಫೀಡ್ ತಿನ್ನುತ್ತೆ. ಇದ್ರಲ್ಲಿ ಬಂದು ಅದು ಹಿಕ್ಕಿ ಹಾಕೋದಕ್ಕಾಗೋದಿಲ್ಲ, ಇದ್ರಲ್ಲೂ ಹಾಕೋದಕ್ಕಾಗೋದಿಲ್ಲ. ನೀರು ಹೈಜೀನ್ ಆಗಿರುತ್ತೆ, ಫೀಡು ಹೈಜೀನ್ ಆಗಿರುತ್ತೆ. ಬೇಕಾಗಿರೋ ಮರಿ ತಿಂತು ಹೋಗಿ ಮಲ್ಕೊಳ್ಳುತ್ತೆ, ನೀರು ಕುಡಿಯುತ್ತೆ, ಹೋಗಿ ಮಲ್ಕೊಳ್ಳುತ್ತೆ. ಇವಾಗ ಚೇಂಜ್ ಆಗಲ್ಲ, ತುಂಬಾ ಯೂಸ್ ಆಗುತ್ತೆ. ಇನ್ನ ಫೀಡ್ ಅನ್ನೋದು ಕೆಲವು ಮೇಜರ್ ಇರ್ತಕ್ಕಂಥ ಡೌಟ್. ಫೀಡ್ ಯಾವ ತರ ಇರೋ ಫೀಡ್ ತಗೋಬೇಕು ಸರ್? ನಾವು ಬಂದು ನೀವೇನ ಫೀಡ್ ತೋರಿಸ್ತಾ ಇದ್ದೀರಾ ಸರ್, ಇದು ಸಜೆಸ್ಟ್ ಕೂಡ ಮಾಡ್ತಾ ಇದೀರಿ, ಫೀಡ್ ಹಾಕಿ ಅಂತ. ಯಾಕೆ? ನಾಟಿ ಕೋಳಿ ಮರಿ ಅಲ್ವಾ, ನಾವು ನಾಟಿ ಕೋಳಿಗೆ ಹಾಕ್ದಂಗೆ ಮುಸುಕು ಜೋಳನ ಹಿಂಡಿ ಹಾಕ್ಬೋದಲ್ವಾ, ಮತ್ತೆ ರಾಗಿ ಹಾಕ್ಬೋದಲ್ಲ, ಸಜ್ಜೆ ಹಾಕ್ಬೋದಲ್ಲ, ಅಕ್ಕಿ ಹಾಕ್ಬೋದಲ್ಲ, ತೌಡ್ ಹಾಕ್ಬೋದಲ್ಲ, ನುಚ್ಚು ಹಾಕ್ಬೋದಲ್ಲ, ರವೆ ಹಾಕ್ಬೋದಲ್ಲ ಎಲ್ಲ ಕೇಳ್ತಾರೆ. ಅಲ್ಲದೆ ನಾನು ಸಿಂಪಲ್ ಆಗಿ ಹೇಳೋದೇನಂದ್ರೆ, ಕೋಳಿ ಅನ್ನೋದು ಕಾವು ಕೂತ್ಕೊಂಡು ಮರಿ ಹೊರಗಡೆ ಬಂದ್ಮೇಲೆ ತಗೊಂಬಂದು ಹೊರಗಡೆ ಬಿಡ್ತೀವಿ ಮರಿಗಳನ್ನ. ಬಿಟ್ಟವಾಗ ಅವು ತಾಯಿ ಕೋಳಿ ಆಗಿರೋದು ಅದ್ರ ರೆಕ್ಕೆ ಕೆಳಗಡೆ ಹಾಕೊಂಡು ಮರಿಗಳನ್ನ ಸಾಕುತ್ತೆ. ಮತ್ತೆ ತಗೊಂಡೋಗಿ ನಮ್ಗೆ ಹೊರಗಡೆ ಹೋಗಿ ಅದು ಇರುವೆ ಆಗಿರ್ಬೋದು, ಗೆದ್ದಲಾಗಿರ್ಬೋದು, ಹುಳ, ಅದು ಇದು ಎಲ್ಲ ತಿನ್ಸ್ಕೊಂಡು ಬರುತ್ತೆ. ಅದ್ರ ಜೊತೆನಲ್ಲಿ ಹುಲ್ಲು ತಿನ್ಸುತ್ತೆ, ಅದ್ರ ಜೊತೆನಲ್ಲಿ ನಾವು ಹಾಕಿರೋ ಮೇವು ತಿನ್ಸುತ್ತೆ. ಎಲ್ಲಾ ತರಹದ ತಿನ್ಸಿ ಅದಕ್ಕೆ ಬೇಕಾಗಿರೋ ಸಮತೋಲನ ಆಹಾರವನ್ನ ನೀಡೋದಕ್ಕೆ ಉಪಯೋಗ ಮಾಡುತ್ತೆ ಕೋಳಿ ಅನ್ನೋದು. ಇವಾಗ ನಾವು ಮಾಡ್ತಾ ಇರೋ ವಿಷಯದಲ್ಲಿ ಕೋಳಿ ಇರಲ್ಲ ಸರ್ ಇಲ್ಲಿ. ಅವಾಗ ಏನಾಗುತ್ತೆ ಗೊತ್ತಾ, ನಾವು ಏನಾದ್ರು ಒಂದೇ ಕೊಡ್ತೀವಿ ಫ್ರೈಡೆ ಅಂದ್ರೆ, ನಾವು ಕೂಡ ಇದರಲ್ಲಿ ಮೇವಲ್ಲಿ ಜೋಳ, ಸಜ್ಜೆ, ರಾಗಿ ಏನಾದ್ರು ಆಗಿರ್ಬೋದು, ಕಾರ್ಬ್ಸ್ ಇರುತ್ತೆ, ಪ್ರೋಟೀನ್ ಇರೋದಿಲ್ಲ. ಆ ಪ್ರೋಟೀನ್ ಬೇಕಂದ್ರೆ ಏನ್ ಮಾಡ್ಬೇಕು, ಆ ಕೋಳಿ ತಿನ್ನಿಸ್ತಾ ಇದೆ, ಹುಳ ಅದು ಇದು ಪ್ರೋಟೀನ್ ಬಂದ್ಬಿಡ್ತು. ಇಲ್ಲಿ ನಮಗೆ ಪ್ರೋಟೀನ್ ಬರ್ತಾ ಇಲ್ಲ. ಇವಾಗ ಪ್ರೋಟೀನ್ ಬರ್ಬೇಕಂದ್ರೆ ಇದು ಫೀಡ್ ಸರ್. ಏನೇನಿರುತ್ತೆ ಅಂದ್ರೆ ಇದರಲ್ಲಿ ನಿಮ್ಗೆ ಮುಸುಕಿನ ಜೋಳ ನುಚ್ಚಿದೆ ಹೇಳ್ತಾ ಇದೀನಿ, ಮತ್ತೆ ಅದ್ರ ಜೊತೆನಲ್ಲಿ ಸೋಯಾ ಇರುತ್ತೆ. ಸೋಯಾ ಜೊತೆನಲ್ಲಿ ಇದು ಮಿನರಲ್ ಮಿಕ್ಚರ್ ಇರುತ್ತೆ. ಅಂದ್ರೆ ಮಲ್ಟಿವಿಟಮಿನ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು, ಮತ್ತೆ ಕ್ಯಾಲ್ಸಿಯಂ ಆಗಿರ್ಬೋದು, ಮತ್ತೆ ಇದಕ್ಕೆ ಎಲ್ಲಾ ತರಹದ ಮೆಡಿಸಿನ್ಸ್ ಎಲ್ಲ ಮಿಕ್ಸ್ ಆಗಿರುತ್ತೆ. ಇದು ಕೊಟ್ರೆ ನಮ್ಗೆ ಒಂದು ಮರಿ ಕೂಡ ಸಾಯಲ್ಲ ಸರ್. ಯಾವ ಮರಿ ಸಾಯುತ್ತೆ ಗೊತ್ತಾ? ಹುಟ್ಟಿರೋದ್ರಲ್ಲೇ ವೀಕ್ನೆಸ್ ಇದೆ, ಫಾಲ್ಟ್ ಇದೆ, ಅವು ಕೂಡ ಕೆಲವೊಂದು ರಿಕವರ್ ಆಗುತ್ತೆ. ಕಮ್ಮಿ ಅಂದ್ರೆ ಕಮ್ಮಿ, ಜಾಸ್ತಿ ಕಮ್ಮಿ. ಒಂದ್ ಮರಿ ಹೋಗುತ್ತೆ ಅಂದ್ರೆ ಕೂಡ ಸುಳ್ಳು ಅಂತ ಹೇಳ್ತೀನಿ, ಅನ್ಲೆಸ್ ಯಾವ್ದಾದ್ರು ಒಂದೊಂದು ಹೋಗ್ಬೋದು, ಯಾವ್ದೋ ಜಾಸ್ತಿ ವೀಕ್ ಆಗಿರೋವು. ಮತ್ತೆ ಈ ಕೋಳಿ ಮರಿಗಳು ಒಂದೊಂದನ್ನ ಉಡ್ಡೆಗೆ ಹೋಗಿ ತುಳ್ಕೊಂಡು ಅವಾಗ ಸತ್ತು ಹೋಗ್ಬೋದು ಹೊರತು ಈ ಫೀಡ್ ಹಾಕೋದ್ರಿಂದ ನ್ಯಾಚುರಲ್ ಆಗಿ ಸಾಯಲ್ಲ. ನೆಕ್ಸ್ಟ್ ಫೀಡ್ ಕೊಡೋದಲ್ಲ ಸರ್ ಇಂಪಾರ್ಟೆಂಟ್, ಈ ಫೀಡ್ ಅಲ್ಲಿ ಕ್ವಾಲಿಟಿ ಇರಬೇಕು. ಕ್ವಾಲಿಟಿ ಅಂದ್ರೆ ಏನಪ್ಪಾ ಅಂದ್ರೆ, ನಮಗೆ ಫೀಡ್ ಅನ್ನೋದು ಕಂಪ್ನಿಯ ತಯಾರಿ ಮಾಡಿದ್ಮೇಲೆ ಒಂದು 3 ತಿಂಗಳು, 4 ತಿಂಗಳು, 2 ತಿಂಗಳು ಹಂಗೆ ಟೈಮ್ ಕೊಟ್ಟಿರ್ತಾರೆ. ಅವರು ಮೂಟೆ ಮೇಲೆ ಸ್ಪೆಸಿಫೈ ಮಾಡಿರ್ತಾರೆ, ಬೆಸ್ಟ್ ಬಿಫೋರ್ 6 ಮಂತ್ಸ್, ಬೆಸ್ಟ್ ಬಿಫೋರ್ 3 ಮಂತ್ಸ್, ಬೆಸ್ಟ್ ಬಿಫೋರ್ 4 ಮಂತ್ಸ್ ಅಂತ. ಅದ್ರ ನೋಡ್ಕೊಂಡು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ನೋಡ್ಕೊಂಡು ಅಲ್ಲಿಂದ ಅಷ್ಟು ತಿಂಗಳು ಒಳಗಡೆ ಬಳಸಬೇಕು ಅಂತ ಅರ್ಥ. ಇದು ಫೀಡ್ ಆದ್ರೆ ಯಾವ ತರ ನಾವು ಯಾವ ತರ ಕಂಡುಹಿಡಬೇಕು? ಒಂದು 2 kg, 3 kg, 5 kg ಇಲ್ಲ ಯಾರೋ ಕೊಟ್ಟರು ತಗೊಂಡ್ಬಂದ್ವಿ ಅಂದ್ರೆ ಏನಿಲ್ಲ ಸರ್, ಫೀಡ್ ಇಲ್ಲಿ ಇಟ್ಟಿರ್ತೀವಲ್ಲ, ಸುಮಾರು ಒಂದು 10 ಅಡಿ 20 ಅಡಿ, ಒಂದು 10 ಅಡಿ 15 ಅಡಿ ದೂರದಲ್ಲಿ ನಾವು ಇದ್ರೇನು ಗಮ್ಮನ್ ಸ್ಮೆಲ್ ಬರ್ಬೇಕು. ಹಂಗ್ ಬಂದಿದೆ ಅನ್ಕೊಳ್ಳಿ, ಚೆನ್ನಾಗಿದೆ ಫೀಡ್ ಅಂತ ಅರ್ಥ. ಇವಾಗ ಇಲ್ಲಿ ನಿಂತ್ಕೊಂಡಿನಿ, ಮೂಗು ಹೆಂಗೆ ಹೊಡಿತಾ ಇದೆ, ಎಷ್ಟು ಚೆನ್ನಾಗಿದೆ ಅಂದ್ರೆ ಸ್ಮೆಲ್, ಏನೋ ಸೆಂಟ್ ಹೊಡ್ಕೊಂಡು ಬಂದಿದ್ದಾರೇನೋ ಅಂದಂಗೆ ಅಷ್ಟು ಪ್ಲೆಸೆಂಟ್ ಆಗಿರುತ್ತೆ ಸ್ಮೆಲ್ ಅನ್ನೋದು. ಆ ಸ್ಮೆಲ್ ನೋಡ್ತಾ ಇದ್ರೆ ಇನ್ನ ನೋಡ್ತಾನೆ ಇರೋಣ ಅಂತ ಅನಿಸ್ತಾ ಇರುತ್ತೆ. ಅಲ್ದಿದ್ರೆ ಇವಾಗ ಫೀಡ್ ಕ್ವಾಲಿಟಿ ಇಲ್ಲ ಅನ್ನೋದು ಯಾವ ತರ ಕಂಡುಹಿಡ್ಬೇಕಂದ್ರೆ, ಫಸ್ಟ್ ಸ್ಟೆಪ್ ಅಲ್ಲಿ ಅದು ಎಕ್ಸ್ಪೈರಿ ಡೇಟ್ ಆಗೋಗಿದೆ ಅನ್ಕೊಳ್ಳಿ, ಸ್ಮೆಲ್ ಬರಲ್ಲ. ಏನೋ ಒಂದು ಇವಾಗ ರಾಗಿ ಇರುತ್ತೆ, ಸ್ಮೆಲ್ ಬರುತ್ತಾ? ಅಕ್ಕಿ ಇರುತ್ತೆ, ಸ್ಮೆಲ್ ಬರುತ್ತಾ? ಮೂಗಲ್ಲಿ ದೂರ್ಸ್ಕೊಂಡ್ರೇನೂ ಬರಲ್ಲ. ಇದು ಕೂಡ ಆ ಥರನೇ ಆಗ್ಬಿಡುತ್ತೆ, ಅಸಲು ಸ್ಮೆಲ್ ಇರೋದಿಲ್ಲ. ಇನ್ನ ಸ್ವಲ್ಪ ದಿನ ಹೋದ್ರೆ ಇದಕ್ಕೆ ಹುಳ ಬೀಳುತ್ತೆ. ಎಕ್ಸ್ಪೈರಿ ಆಗಿನ ಸ್ವಲ್ಪ ದಿನ ಹೋದ್ರೆ ಹುಳ ಬೀಳುತ್ತೆ, ಆ ನುಷಿ ಹುಳ ಎಲ್ಲ ತಿನ್ಬಿಡ್ತಾ ಇರುತ್ತೆ ಒಳಗಡೆ ಇರೋದು. ಇನ್ನ ಸ್ವಲ್ಪ ದಿನ ಹೋಗಿತ್ತು ಅನ್ಕೊಳ್ಳಿ, ಬ್ಯಾಡ್ ಸ್ಮೆಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಸಲ್ ಅಂತಾವ್ ಆಗ್ಬಾರ್ದು, ಸ್ಮೆಲ್ ಇಲ್ಲ ಅಂದ್ರೆ ಆಗ್ಬಾರ್ದು. ಯಾವುದು ಗುಡ್ ಸ್ಮೆಲ್, ಚೆನ್ನಾಗಿರೋ ಸ್ಮೆಲ್ ಇದೆ ಇಲ್ಲ ಅಂದ್ರೆ ಬಳಸಲೇಬೇಡಿ. ಕ್ವಾಲಿಟಿ ಇರಲ್ಲ ಫೀಡು, ಚೆನ್ನಾಗಿರೋ ಮರಿ ಕೂಡ ಸತ್ತೋಗ್ಬಿಡುತ್ತೆ. ಎಲ್ಲ ಅಟ್ಟೆ ಟೈಮ್ ಅಲ್ಲ, ಒಂದು ಸ್ವಲ್ಪ ರೆಕ್ಕೆ ಜೋಲ್ ಬಿಟ್ಕೊಂಡು ಗುಬ್ಬಿಸ್ಕೊಂಡು ತೂಗಿಸಿ ಸತ್ತೋಗುತ್ತೆ. ಕೆಲವ್ರಿಗೆ ಗೊತ್ತಾಗೋದಿಲ್ಲ, ಸರ್ ನಮ್ಮ ಮರಿಗಳು ತೂಗಿಸ್ಕೊಂಡು ಸಾಯ್ತಾ ಇದಾವೆ ಸರ್. ನಾವು ಕೇಳ್ತೀವಾಗ, ಸರ್ ಫೀಡ್ ಏನ್ ಕೊಡ್ತಾ ಇದೀರಿ ಸರ್? ಅವ್ರು ಹೇಳ್ತಾರೆ, ಸರ್ ರವೆ ನುಚ್ಚು ಮಾಡಿ ಕೊಡ್ತಾ ಇದೀವಿ, ಮತ್ತೆ ಅಕ್ಕಿ ನುಚ್ಚು ಕೊಡ್ತಾ ಇದೀವಿ, ರವೆ ಕೊಡ್ತಾ ಇದೀವಿ.
ಹೇಳ್ತಾರೆ ಸರ್. ಇವಾಗ ನಾವಾದ್ರೆ ಕೋಳಿಗೆ ರವೆ ಹಾಕೋದು ಇಲ್ಲ ಜೋಳದ ನುಚ್ಚಾಕೋದು ಕಾಣಿಸುತ್ತೆ. ಕೋಳಿ ಕರ್ಕೊಂಡೋಗಿ ಗೆದ್ರು ಅದು ತಿನ್ಸೋದು ನಮ್ಗೆ ಡೈರೆಕ್ಟ್ ಆಗಿ ಕಾಣಿಸಲ್ಲ. ನಮ್ಗೆ ಗೊತ್ತು ತಿನ್ಸುತ್ತೆ ಕೋಳಿ ಅಂತ, ಅದೇ ಡೈರೆಕ್ಟ್ ಆಗಿ ಕಾಣಿಸಲ್ಲ. ನಾವು ಆ ಫಾಲ್ಟ್ ಮಾಡ್ತೀವಿ. ಮತ್ತೆ ಫೀಡ್ ಕೊಡ್ತೀವಿ. ಓಕೆ, ಫೀಡ್ ಕೂಡ ಕೆಲವರು ಗೊತ್ತಿಲ್ದಿರ ಅಂಗಡಿಗಳಲ್ಲೇ ಅವ್ರಿಗೆ ಗೊತ್ತಿರಲ್ಲ ಕೆಲವ್ರಿಗೆ ಫೀಡ್ ಅಲ್ಲಿ ಕ್ವಾಲಿಟಿ ಇದೆ ಇಲ್ವಾ ಅಂತ. ನಮಗೆ ರೈತರಿಗಾದ್ರೆ ಇನ್ನೂ ಗೊತ್ತಿರೋದಿಲ್ಲ. ಅವ್ರಿಗೆ ಗೊತ್ತಿರಬೇಕು, ಅವರು ರೈತರಿಗೆ ತಿಳುವಳಿಕೆ ಮಾಡಿಸ್ಬೇಕು. ಮತ್ತೆ ಇದ್ಕೊಂಡು ಇಷ್ಟು ದಿನದೊಳಗಡೆ ಬಳಸ್ಬಿಡಿ, ಇಷ್ಟು ದಿನ ಆಗುತ್ತೆ ಎಕ್ಸ್ಪೈರಿ ಡೇಟ್ ಆಗೋದು, ಮತ್ತೆ ನಿಮಗೆ ಇದು ಬೇಡ ಫೀಡ್ ಮತ್ತೆ ಯೂಸ್ ಮಾಡಬೇಡಿ, ಅಷ್ಟು ದಿನದೊಳಗಡೆ ಬಳಸ್ಬಿಡಿ ಅಂತ ಅವ್ರು ಹೇಳ್ಬೇಕು. ಆಕ್ಚುಲಿ ಕೆಲವ್ರು ನಾಲೆಡ್ಜ್ ಇರಬೇಕು. ಕೆಲವ್ರಿಗೆ ಗೊತ್ತಾಗೋದಿಲ್ಲ, ಏನೋ ಅಂಗಡಿ ಇಟ್ವಿ ಸೇಲ್ ಮಾಡ್ತೀವಿ ಅಂದಂಗೆ ಇರುತ್ತೆ. ನಮ್ಮ ರೈತರಿಗಾದ್ರೆ ಫಸ್ಟೇ ಗೊತ್ತಿರಲ್ಲ. ನಾವು ಕೂಡ ಫಸ್ಟಲ್ಲಿ ಹೇಳಿರ್ತೆ, ಹೇಳ್ತೀವಿ ನಾವು ಅವು ಪ್ರಾಬ್ಲಮ್ ಆಗಿದೆ ಅಂತ ಮಾತ್ರ ಹೇಳ್ತೀವಿ. ನಾರ್ಮಲ್ ಅಲ್ಲಿ ಚೆನ್ನಾಗಿರೋದೇ ಸಿಗುತ್ತೆ ಅಲ್ಲ ಮಾರ್ಕೆಟ್ ಅಲ್ಲಿ ಅನ್ನೋದು ನಮ್ಮ ಉದ್ದೇಶ ಆಗಿರ್ತದೆ. ಇವಾಗಾದ್ರೆ ವಿಡಿಯೋ ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಷಯ ಅನ್ಕೊಂತಾ ಇದ್ದೀನಿ. ಈಗ ಫೀಡ್ ಬಂದು ಕ್ವಾಲಿಟಿ ಇರೋದು, ಒಳ್ಳೆ ಸ್ಮೆಲ್ ಬರೋದು, ಪ್ಲೆಸೆಂಟ್ ಆಗಿರೋದು ಮಾತ್ರನೇ ಹಾಕಿ ಡೇಟ್ ನೋಡ್ಕೊಳ್ಳಿ, ಎಕ್ಸ್ಪೈರಿ ಡೇಟ್ ಎಷ್ಟು ದಿನಕ್ಕಿದೆ ಅಂತ ಹೇಳ್ಬಿಟ್ಟು. ಮತ್ತೆ ಫೀಡ್ ಕ್ವಾಲಿಟಿ ಇದೆ ಅನ್ಕೊಳ್ಳಿ, ಮರಿ ಎಷ್ಟು ಆಕ್ಟಿವ್ ಆಗಿರುತ್ತೆ ಅಂದ್ರೆ ಅಷ್ಟು ಆಕ್ಟಿವ್ ಆಗಿರುತ್ತೆ. ಅದನ್ನ ನೋಡಿದ್ರೆ ನಮ್ಗೆ ಹಂಗೆ ಸಂತೋಷ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ವೀಕ್ನೆಸ್ ಇದೆ, ಸ್ವಲ್ಪ ರೆಕ್ಕೆ ಜೋಲ್ ಬಿಡ್ತಾ ಇದೆ ಅಂದ್ರೆ ಫೀಡೇ ಸರ್ ಫಾಲ್ಟ್, ಇನ್ನೇನಿಲ್ಲ. ಇಲ್ಲ ನೀವು ಮಾಡಿರೋ ಬ್ರೂಡಿಂಗ್ ಸರಿ ಇರಲ್ಲ, ಇಲ್ಲ ಫೀಡ್ ಸರಿ ಇರಲ್ಲ, ಇಲ್ಲ ಬ್ರೂಡಿಂಗ್ ಸೆಟಪ್ ಅಲ್ಲಿ ಹೈಜೀನ್ ಇರೋದಿಲ್ಲ. ಹೈಜೀನ್ ಮೇಂಟೈನ್ ಮಾಡಿ, ಬ್ರೂಡಿಂಗ್ ಸೆಟಪ್ ಅಲ್ಲಿ ಹೀಟು ಕರೆಕ್ಟಾಗಿ ಮೇಂಟೈನ್ ಮಾಡಿ, ಮೇಲೆ ಮುಚ್ಚಲಿಕ್ಕೆ ಹೋಗ್ಬೇಡಿ. ಫೀಡ್ ಚೆನ್ನಾಗಿರೋದು ಕೊಡಿ, ನೀರು ಚೆನ್ನಾಗಿರೋದು ಕೊಡಿ. ಇನ್ನೊಂದು ವಿಷಯ ಸರ್, ನೀವೇನೋ ಇದು ಚಿಕ್ಕದಾಗಿದೆ ಫೀಡರು, ಇದು ಚಿಕ್ಕದಾಗಿದೆ ಡ್ರಿಂಕರು, ಕರೆಕ್ಟ್. ಇವಾಗ ನಮ್ಗೆ ನಾವು ಇಟ್ಬಿಟ್ಟು ಎಲ್ಲಾದ್ರೂ ಹೋಗಿರ್ತೀವಿ, ಆಗೋದ್ರೇನು ಸರ್ ಪರಿಸ್ಥಿತಿ ನಮ್ಗೆ ಗೊತ್ತಾಗಲ್ಲ ಅಲ್ವಾ. ನಾನು ಟೈಮ್ ಬಂದು ನೋಡೋಕ್ಕಾಗುತ್ತಾ ಅಂತ. ಜಸ್ಟ್ ಏನಿಲ್ಲ ಸರ್, ಅವಾಗ ತಾನೇ ಹುಟ್ಟಿರೋ 40-50 ಮರಿಗಾದ್ರೆ ಒಂದು ಸಾರಿ ಫೀಡ್ ಇಟ್ಟರೆ ಹತ್ರ 24 ಗಂಟೆ 48 ಗಂಟೆವರೆಗೂ ತಿನ್ನುತ್ತೆ ಒಂದು ಫೀಡ್. ಅವಾಗ ತಾನೇ ಹುಟ್ಟಿರೋ ಮರಿಗಳು ಸುಮಾರು ಒಂದು 2 ದಿನವರೆಗೂ ತಿನ್ನುತ್ತೆ ಫೀಡ್. ನಾವು ಒಂದು ಟಬ್ಬಲ್ಲಿ ತುಂಬ ಹಾಕಿದ್ರೆ ನೀರು ಕೂಡ ಅಷ್ಟೇ ಒಂದು 2 ದಿನ ಕುಡಿತಾವೆ, ಅವ್ರಿಗೂ ನೋಡೋ ಅವಶ್ಯಕತೆ ಇಲ್ಲ. ಒಂದು 5 ದಿನ 6 ದಿನ ಒಂದು ವಾರ ಆದವಾಗ ಮಾತ್ರ ಮರಿಗಳು ದಿನಕ್ಕೆ 2 ಸಾರಿ, ಬೆಳಗ್ಗೆ ಒಂದ್ಸರಿ ಸಾಯಂಕಾಲ ಒಂದ್ಸರಿ ಇಡಬೇಕು. ಅವಾಗ ತಿನ್ಲಿಕ್ಕೆ ಜಾಸ್ತಿ ಸ್ಟಾರ್ಟ್ ಮಾಡುತ್ತೆ. ಬೆಳಗ್ಗೆ ಒಂದ್ಸರಿ ಸಾಯಂಕಾಲ ಒಂದ್ಸರಿ ಇಡ್ತೀವಿ. ಅದೇ ಒಂದು ತಿಂಗಳು ಹತ್ರ ಬರ್ತಾ ಇದೆ ಅಂದವಾಗ ದಿನಕ್ಕೆ 3 ಬಾರಿ 4 ಬಾರಿ ಕೊಡ್ಬೇಕಾಗುತ್ತೆ ಫೀಡು. ಅದನ್ನ ನೋಡ್ಕೊಂಡು ನಿಮಗೆ ತಿಂಗಳ ಹತ್ರ ಆದ್ರೆ ನೋಡಿ, ಇದರಲ್ಲಿ ಹತ್ರ ಒಂದು 4 kg ವರೆಗೂ ಹಿಡಿಯುತ್ತೆ. ಇದರಲ್ಲಿ ಬಂದು 1.5 kg ಹಿಡಿಯುತ್ತೆ. ಇವಾಗ ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ನಿಮ್ಗೆ ನಾಲೆಡ್ಜ್ ಕೊಟ್ಟಿದ್ದೀನಿ ಅಂತ ನಾನು ಅನ್ಕೊಂತಾ ಇದ್ದೀನಿ. ಇವಾಗಾದ್ರೆ ನಾವೇನಾದ್ರೆ ಲಾಟಲ್ಲೇ ತರಿಸಿದೀವೋ ಇದೆಲ್ಲನೂ ಇದ್ರಲ್ಲಿ ನೋಡಿ, ಇವಾಗ ಇಟ್ಟಿದೀವಿ, ವಾಟರ್ ಲೀಕೇಜ್ ಇಲ್ಲ. ವಾಟರ್ ಲೀಕ್ ಇದ್ರೆ ಇದೆಲ್ಲ ನೀರ್ ಹಾಕ್ಬಿಟ್ಟು ಕೆಳಗಡೆ ಎಲ್ಲ ಸೋರ್ಬಿಟ್ಟು ಹೊಟ್ಟೋಗುತ್ತೆ. ಈ ತರ ಲೀಕ್ ಆಗಲ್ಲ. ಇನ್ನೊಂದು ಏನಂದ್ರೆ ಮೇನ್ ವಿಷಯ, ನಾವ್ ಇಟ್ಟಿರ್ತೀವಲ್ವಾ ನೀರ್ನ ನೋಡಿ, ಹಿಂಗ್ ಇಟ್ಟಿದೀವಿ ಮರಿಗಳ ಹತ್ರ, ಸ್ವಲ್ಪ ಹಿಂಗ್ ಬೆಂಡಿಂಗ್ ಆಗಿ ಇಟ್ವಿ ಅನ್ಕೊಳ್ಳಿ, ಇದೆಲ್ಲ ಔಟ್ಪುಟ್ ಬಂದ್ಬಿಡ್ತಾನೆ ಇರುತ್ತೆ, ನಿಲ್ಲಲ್ಲ. ಸ್ವಲ್ಪ ಹೈಟ್ ಹಿಂಗಾದ್ರೆ ಅದು ಸಮತೋಲನವಾಗಿ ಲೆವೆಲ್ ಅಲ್ಲಿ ಇದ್ರೆ ಮಾತ್ರನೇ ನಮ್ ನೀರ್ ಸೋರಲ್ಲ. ಕೆಳಗಡೆ ನೀವು ಮಣ್ಣು ಹಾಕಿರೋ ಹತ್ರ ಸ್ವಲ್ಪ ಹಿಂಗೆ ವಾಲಾಗಿದೆ ಇಟ್ಬಿಡ್ತೀವಿ ಅಂದ್ರೆ ನೋಡಿ ಆ ತರ ಬಂದ್ಬಿಡ್ತಾ ಇರುತ್ತೆ ನೀರು. ನೋಡಿ, ಇದು ಲೆವೆಲ್ ಆಗಿಡೋದು ಅನ್ನೋದು ಇಂಪಾರ್ಟೆಂಟ್. ಆ ತರ ಇದು ವರ್ಕ್ ಆಗುತ್ತೆ. ಫೀಡ್ದಾದ್ರೆ ನೀವು ಹೆಂಗಾದ್ರೂ ಇಟ್ಕೊಳ್ಳಿ ಸರ್, ನೋ ಪ್ರಾಬ್ಲಮ್. ಹಿಂಗೆ ಇಟ್ಕೊಂಡ್ರೇನು ಅದು ಬೇಕಾಗಿರೋ ಅಷ್ಟೇ ಬರುತ್ತೆ. ನಾರ್ಮಲ್ ಆಗಿ ಲೆವೆಲ್ ಅಲ್ಲಿ ಇಟ್ಕೊಳ್ಳಿ, ಏನು ಪ್ರಾಬ್ಲಮ್ ಇರೋದಿಲ್ಲ. ನೋಡಿ, ಇಷ್ಟು ಸ್ಟಾಕ್ ಆದ್ರೆ ತರಿಸಿದ್ರೆ ಓನ್ಲಿ ಅದೊಂದು 100 ಪೀಸ್ ಇದೊಂದು 100 ಪೀಸ್ ಮಾತ್ರ ತರಿಸಿರೋದು. ಇದೆಲ್ಲ ಓನ್ಲಿ ಫಸ್ಟ್ ಟೈಮ್ ನಾನು ಎಕ್ಸ್ಪೆರಿಮೆಂಟ್ ಪರ್ಪಸ್ ಮಾತ್ರ ತರಿಸಿದ್ದೀನಿ. ಬೇಕಾಗಿರೋಲ್ಲ ತಗೊಂತಾರೆ ಅಂತ ನನ್ಗೆ ಗೊತ್ತು. ಅದನ್ನ ಇವಾಗ ಇದು ಆಗೋಷ್ಟೊಳಗಡೆ ಇನ್ನ ಫ್ಯೂಚರ್ ಅಲ್ಲಿ ಇನ್ನ ಬೆಟರ್ ಆಗಿರೋದು, ಇನ್ನ ಬೆಸ್ಟ್ ಆಗಿರೋದು, ಇನ್ನ ಕ್ವಾಲಿಟಿ ನೋಡ್ಕೊಂಡು ಅಸಲ ಒರಿಜಿನಲ್ ಕ್ವಾಲಿಟಿ ಇರೋ ಇನ್ನ ಏನಾದ್ರು ಆದಷ್ಟು ಬೆಸ್ಟ್ ಕೊಡ್ಲಿಕ್ಕೆ ಟ್ರೈ ಮಾಡ್ತೀವಿ. ನಾವು ಯಾರಿಗೇ ಆಗಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬೇಕು ಅಂತ ನಾವು ಯಾವುದೂ ಮಾಡೋದಿಲ್ಲ. ರೈತರಿಗೆಲ್ಲ ಉಪಯೋಗ ಆಗಲಿ ಅಂತಾನೆ ನಾವು ನೈಲಾನ್ ಮಿಷಿನ್ ತಂದಿದ್ದೀವಿ, ಇಂಕ್ಯುಬೇಟರ್ ಸೇಲ್ ಮಾಡ್ತಾ ಇದ್ದೀವಿ, ಅದ್ರ ಜೊತೆಗೆ ಇದು ಕೊಡ್ತಾ ಇದೀವಿ. ಇನ್ನ ಏನು ಬೇಕೋ ಪ್ರಾಡಕ್ಟ್ ನಿಮಗೆ ನಿಮ್ಮ ಫಾರ್ಮಲ್ಲಿ ಏನು ಬೇಕಾಗುತ್ತೆ ಅನ್ಸುತ್ತೋ ಕಮೆಂಟ್ ಮಾಡಿ, ನಾವು ಅದನ್ನ ತರಿಸೋದಕ್ಕೆ ಅದ್ರ ಮೇಲೆ ರಿಸರ್ಚ್ ಮಾಡಿ ನಿಮ್ಗೆ ಬೇಕಾಗಿರೋ ಪ್ರಾಡಕ್ಟ್ನ ಕಮ್ಮಿ ರೇಟಲ್ಲಿ ಮಾರ್ಕೆಟಲ್ಲಿ ನಿಮ್ಮ ಅಮೆಝಾನ್ ಆಗಿರ್ಬೋದು, ಡೈರೆಕ್ಟ್ ಸ್ಟೋರ್ ವಿಸಿಟ್ ಮಾಡಿದವಾಗ ಆಗಿರ್ಬೋದು, ಅಲ್ಲೆಲ್ಲ ಸಿಗೋದಕ್ಕೆ ಇನ್ನೂ ಕಮ್ಮಿ ರೇಟ್ ನಾವು ತರಿಸೋ ಪ್ರಯತ್ನ ಮಾಡ್ತೀವಿ. ಅದು ನಿಮಗೆ ವಿತೌಟ್ ಎನಿ ಪ್ರಾಫಿಟ್, ಅಂದ್ರೆ ಏನು ಲಾಭಾಂಶ ನಾವೇನು ಇಟ್ಕೊಳಕ್ ಹೋಗಲ್ಲ. ನಮ್ಗೇನು ನಮ್ಮ ರೈತರು ಚೆನ್ನಾಗಿಲ್ಲ ಅನ್ನೋದೊಂದೇ ಉದ್ದೇಶ. ಅಮೆಝಾನ್ ಅಂದ್ರೆ ಕಮ್ಮಿ ರೇಟಿಗೆ ನಾನು ಕೊಡ್ತೀನಿ ಸರ್, ಹೇಳ್ತಾ ಇದ್ದೀನಿ. ಇನ್ನು ಪ್ರೈಸ್ ಎಷ್ಟಾಗುತ್ತೆ ಅಂತ ನಾನು ಕ್ಯಾಲ್ಕುಲೇಟ್ ಮಾಡಿಲ್ಲ, ಜಸ್ಟ್ ತರಿಸಿದೀವಿ ಅಷ್ಟೇ. ಕ್ಯಾಲ್ಕುಲೇಟ್ ಮಾಡಿ ನೀಟಾಗಿ ಪ್ರತಿಯೊಂದು ವಿಡಿಯೋಗೆ ನಿಮ್ಗೆ ಬರೋ ಥರ ನೋಡ್ಕೊಂತೀವಿ. ಮತ್ತೆ ನೈಲಾನ್ ಮೆಸ್ಟ್ ಕೂಡ ಅಷ್ಟೇ ಸರ್, ನಾವು ಇವಾಗ ಅದರಲ್ಲೇನು ಪ್ರಾಫಿಟ್ ಏನು ಇಟ್ಕೊಂತ ಇಲ್ಲ. ಆಕ್ಚುಲಿ ಪ್ಯಾಕಿಂಗ್ ಕಾಸ್ಟ್ ಕೂಡ ನಮಗೆ ಸ್ವಲ್ಪ ಜಾಸ್ತಿನೇ ಆಗಿಬಿಡ್ತಾ ಇದೆ. ನಾವು ಪ್ಯಾಕಿಂಗ್ ಕಾಸ್ಟ್ ಇದೆಲ್ಲ ನೋಡ್ಕೊಳ್ಳಿಲ್ಲ. ಬರುತ್ತೆ ನೈಲಾನ್ ಮೆಸ್ಟ್ ರೈತರಿಗೆ ರೇಟ್ ಕೊಟ್ಬಿಡ್ಬೋದಲ್ಲ ಅನ್ಕೊಂಡೆ. ಅದು ನೋಡಿದ್ರೆ ಪ್ಯಾಕಿಂಗ್ ಕಾಸ್ಟ್ ಹತ್ರ 200 ಚಿಲ್ಲರೆ ಆಗ್ತಾ ಇದೆ. ಇವಾಗ ಅದಕ್ಕೆ ನಮಗೆ ತಲೆ ಕೆಟ್ಟೋಗ್ಬಿಟ್ಟಿದೆ. ಹತ್ರ 500 ರೂಪಾಯಿ ನಮಗೆ ಅದು ಇದೇ ಬೀಳ್ತಾ ಇದೆ. ಏನೋ ಕೊರಿಯರ್ ಚಾರ್ಜು ಪ್ಲಸ್ ಪ್ಯಾಕಿಂಗ್ ಚಾರ್ಜಸ್ 500 ರೂಪಾಯಿ ಬೀಳ್ತಾ ಇದೆ ಸರ್. ನೋಡೋಣ, ನಾವೇನು ಪ್ರೈಸ್ ಬೆಳೆಸಲಿಕ್ಕೆ ಆಗಲ್ಲ. ಇನ್ನು ಕಂಪ್ನಿಯವ್ರ ಜೊತೆ ಮಾತಾಡ್ಬೇಕು, ಇನ್ನು ಕಮ್ಮಿ ಮಾಡಿ ನಾವು ಜಾಸ್ತಿ ತಗೊಂತೀವಿ ಅಂತ ನೋಡೋಣ. ಇವಾಗಾದ್ರೆ ಇದಾವೆ ಸೆಟಪ್ ಸರ್. ನಿಮ್ಗೆ ಇನ್ನೇನಾದ್ರೂ ಬೇಕನ್ಕೊಳ್ಳಿ ನಿಮ್ಮ ಫಾರ್ಮ್ಗೆ ಪ್ರಾಡಕ್ಟ್ಸು, ನಮಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ನೀಟಾಗಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇನ್ನಷ್ಟು ಜನಕ್ಕೆ ಚಾನಲ್ ರೀಚ್ ಆಗುತ್ತೆ. ಲೈಕ್ ಕೂಡ ಮಾಡ್ಕೊಂಡು ಇನ್ನೂ ಚೆನ್ನಾಗಿ ತೋರಿಸುತ್ತೆ ವಿಡಿಯೋಸು. ಅವಾಗ ಪ್ರತಿಯೊಬ್ಬರಿಗೂ ಇಂಥ ವ್ಯಾಲ್ಯೂ ಇರ್ತಕ್ಕಂಥ ಇನ್ಫಾರ್ಮೇಶನ್ ಸಿಕ್ಕರೆ ಯಾವುದೇ ರೈತರಾಗಲಿ ಲಾಸ್ ಆಗಲ್ಲ, ಲಾಸ್ ಮಾಡ್ಕೊಳ್ಳಿಕ್ಕೆ ಮೇನ್ ಆಗಲ್ಲ. ಇನ್ಫಾರ್ಮೇಶನ್ ಇಲ್ಲ ಅನ್ಕೊಳ್ಳಿ, ಅದ್ರ ಬಗ್ಗೆ ಗೊತ್ತಿಲ್ಲ ಅನ್ಕೊಳ್ಳಿ, ಒಂದು ರೋಗ ಬಂದಿದೆ, ಏನ್ ಮೆಡಿಕೇಶನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅನ್ಕೊಳ್ಳಿ, ಸತ್ತೋಗುತ್ತೆ ಕೋಳಿ. ಏನ್ ಮಾಡ್ತೀರಾ?
ಮರಿಗಳಿರುತ್ತೆ. ಜಾಸ್ತಿ ಜನ ಗೊತ್ತಿಲ್ಲ ಇಂಕ್ಯುಬೇಟರ್ ಅಲ್ಲಿ ಮರಿಗಳು ಬಂದವಾಗ ಮೇಲೆಗಳು ಮುಚ್ಚಬಾರ್ದು ಅಂತ. ನಾವು ಕೂಡ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ, ನಮ್ಗೆ ಗೊತ್ತಿಲ್ಲ ಹಿಂಗ್ ಮಾಡ್ತಾರೆ ಅಂತ. ನಾವು ವಿಡಿಯೋಸ್ ಎಲ್ಲ ತೋರಿಸ್ತಾ ಇರ್ತಿರಲ್ಲ, ಮೇಲೆ ಓಪನ್ ಇರುತ್ತೆ, ಮೇವು ಕೊಡ್ತಾ ಇರ್ತೀವಿ, ನೀರು ಕೊಡ್ತಾ ಇರ್ತೀವಿ. 2-3 ಕಸ್ಟಮರ್ಸ್ ನಮ್ಗೆ ಡೈರೆಕ್ಟ್ ಆಗಿ ಗೊತ್ತಾಗ್ಬಿಡ್ತು, ಸರ್ ಹೊರಗಡೆ ಚಳಿ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಮೇಲೆ ಮುಚ್ಚಿಬಿಟ್ಟಿದ್ದಾರೆ. ನಮಗೆ ಇಂಕ್ಯುಬೇಟರ್ ಆದ್ರೆ ಟೆಂಪರೇಚರ್ ಕಂಟ್ರೋಲ್ ಮಾಡೋದಕ್ಕೆ ನಾವು ಮೀಟರ್ ಹಾಕಿರ್ತೀವಿ. ಬ್ರೂಡಿಂಗ್ ಸೆಟಪ್ ಅಲ್ಲಿ ಹಾಕ್ಲಿಕ್ಕೆ ಚಾನ್ಸೇ ಇಲ್ಲ. ಅವಾಗ ನಮ್ಗೆ ಏನಾಗುತ್ತೆ, ಓವರ್ ಹೀಟ್ ಆಗ್ಬಿಡುತ್ತೆ ಒಳಗಡೆ. ಅಂದ್ರೆ ಬಲ್ಬ್ ಎಷ್ಟು ಸಾಮರ್ಥ್ಯ ಅಷ್ಟು ಉರಿತಾನೆ ಇರುತ್ತೆ, ಆಫ್ ಆಗಕ್ಕೆ ಚಾನ್ಸ್ ಇರೋದಿಲ್ಲ. ಮರಿಗಳಿಗೆ ಓವರ್ ಹೀಟ್ ಆಗಿ ಸತ್ತೋಗುತ್ತೆ. ಅದು ಮ್ಯಾಕ್ಸಿಮಮ್ 38-39 ಡಿಗ್ರೀಸ್ ವರೆಗೂ ಅದು ತಟ್ಕೊಳ್ಳುತ್ತೆ. 40 ಡಿಗ್ರೀಸ್, 45, 50, 55, 100 ಎಲ್ಲಿ ಸರ್ ತಟ್ಕೊಳ್ಳೋದು? ಆದ್ರಿಂದ ಇನ್ಫಾರ್ಮೇಶನ್ ನಾನು ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಚಾನಲ್ ನೋಡ್ತಾ ಇರಿ, ಪ್ರತಿಯೊಂದು ವಿಡಿಯೋಸ್ ನಿಮ್ಗೆ ಉಪಯೋಗ ಆಗೋ ಥರನೇ ತೆಗಿತಾ ಇರ್ತೀವಿ. ನಿಮ್ಗೆ ಪ್ರತಿಯೊಂದು ವಿಷಯದಲ್ಲಿ ನಾವು ಗೈಡ್ ಮಾಡ್ತಾನೆ ಇರ್ತೀವಿ. ಡೌಟ್ಸ್ ಬಂದರೆ ಕೂಡ ಡೈರೆಕ್ಟಾಗಿ ಕಾಲ್ ಮಾಡಿ ಕೇಳಿ. ನಿಮ್ಗೆ ಏನೋ ಅನಿಸಿಕೆಗಳೆಲ್ಲ ಕಮೆಂಟ್ ಮಾಡಿ, ನಾವು ನೀಟಾಗಿ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ಸರ್.